ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ಮತ್ತೆ ಬಹಳ ವಿಶೇಷವಾಗಿ ಇಲ್ಲಿ ಎಜುಕೇಟೆಡ್ ಎಂಪ್ಲಾಯೀಸ್ನ ಮತ್ತು ಎಜುಕೇಟೆಡ್ ಯೂತ್ಸ್ನ ಒಂದು ಕಡೆ ಕಲೆ ಆಗ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಜಗನ್ನಾಥ್ ಸರ್ ಮತ್ತು ಅವರ ಟೀಮ್ ಬೆಸ್ಟ್ ಅಡಿನಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾರೆ. ಬಂಧುಗಳೇ, ಡಾಕ್ಟರ್ ಚಂಕೇಶ್ವರಮೂರ್ತಿ ಸರ್ ಅವರು ಹಲವಾರು ವಿಚಾರಗಳನ್ನ ಈಗ ಮುಂದೆ ಪ್ರಸ್ತಾಪನೆ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ 135ನೇ ಜನ್ಮದಿನಾಚರಣೆ ಈ ವರ್ಷ ಸೆಲೆಬ್ರೇಟ್ ಮಾಡಿದ್ದೀವಿ. ನೆಕ್ಸ್ಟು 136ನೇ ಜನ್ಮದಿನಾಚರಣೆ ಹಾಗೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಮಾಡಿದ ನಂತರ ಅಥವಾ ಈ ಸಮಾಜದಲ್ಲಿ ಏನೇನು ಬದಲಾವಣೆ ಆಗಬೇಕಾಗಿತ್ತು, ಅದಾಗ್ತಾ ಇದೆಯಾ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ. ಡಾಕ್ಟರ್ ಚಂಕೇಶ್ವರಮೂರ್ತಿ ಅವರು ಮಾತಾಡುವಾಗ ಅದೆಲ್ಲ ಕಾಡುವಂಥ ವಿಚಾರಗಳನ್ನ ನಿಮಗೆ ಏನು ಬದಲಾವಣೆ ಆಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಏನಿತ್ತು ಮತ್ತು ಇವತ್ತಿನ ಕಾಲಘಟ್ಟ ಹೇಗಿದೆ, ನಮ್ಮ ನಂತರದ ಕಾಲಘಟ್ಟದಲ್ಲಿ ನಮ್ಮ ಮುಂದಿನ ಪೀಳಿಗೆ ಎದುರಿಸಬಹುದಾದಂಥ ಸವಾಲುಗಳೇನು, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವಾಗ ನಮಗೆ ಈ ಸಂದರ್ಭದಲ್ಲಿ ಕೆಲವು ಸೂಕ್ಷ್ಮತೆಗಳನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಈಗ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಮ್ಮ ಇತಿಹಾಸ ಏನು, ಬರೀ 100 ವರ್ಷಗಳ ಹಿಂದೆ SC ST OBCಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಹಿಂಗಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮುಂದೆ ಬಹಳ ದೊಡ್ಡದಾಗಿ ಒಂದು ಚರ್ಚೆ ನಡೀತದೆ. ಅದು ಅಮಾಂಗ್ ದಿ ಶೆಡ್ಯೂಲ್ ಕಾಸ್ಟ್, ಈ ರಿಸರ್ವೇಷನ್ ಇನ್ ಬೈಫರ್ಗೇಷನ್, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಹೋರಾಟಗಳು ಚರ್ಚೆಗಳು ಶುರು ಆದಮೇಲೆ ಇವತ್ತೇನೆಲ್ಲ ಬೆಳವಣಿಗೆಗಳಾಗಿದೆ, ಮತ್ತು ಈ ಬೆಳವಣಿಗೆಗಳ ನಡುವೆ ನಮ್ಮ ಪಾತ್ರ ಏನಿದೆ ಅಥವಾ ನಾವು ಯಾವ ನಿರ್ಧಾರಗಳನ್ನ ಈ ಸಂದರ್ಭದಲ್ಲಿ ತಗೋಬೇಕು, ಇದೆಲ್ಲದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದಿದೆ. ಮತ್ತು ಕೆಲವು ವ್ಯಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಮೊದಲೇ ನಮಗೆ ಓಟ್ ಹಾಕುವಂಥ ಹಕ್ಕಿಗೆ ಹೋರಾಟ ಶುರುವಾಗಿತ್ತು ಅಥವಾ ಅಂಬೇಡ್ಕರ್ಗಿಂತ ಮೊದಲೇ ಎಲ್ಲವನ್ನ ಗಳಿಸ್ಕೊಳ್ಳಲಿಕ್ಕೆ ಚಳುವಳಿಗಳು ನಡೆದಿತ್ತು, ಅಂದರೆ ಅಂಬೇಡ್ಕರ್ ಏನು ಗ್ರೇಟ್ ಅಲ್ಲ ಅಂತ ಶೆಡ್ಯೂಲ್ ಕಾಸ್ಟ್ ಒಳಗಡೆನೆ ಒಂದಷ್ಟು ಜನ ಮಾತಾಡುವಂಥ ವಾತಾವರಣ ಕೂಡ ಇವತ್ತು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾವಿವತ್ತು ಮಾತಾಡುವಂಥ ಸಂದರ್ಭಗಳು. ಸೊ ಮಾತಾಡುವಾಗ ಬಾಬಾ ಸಾಹೇಬ್ರದೇ ಒಂದು ಮಾತು, ಅದನ್ನ ಸೊ ನಾನು ಕನ್ನಡದಲ್ಲಿ ಹೇಳ ಅಂದ್ಕೊಂಡಿದ್ದೆ. ಇವರು ಪುಸ್ತಕ ತಂದಿರೋದು ಬಹಳ ಒಳ್ಳೆಯದಾಯಿತು. ಹಾಗಾಗಿ ಇಡೀ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಒಂದು ಮೆಸೇಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೆಸೇಜ್ ನೀವೆಲ್ಲ ಓದಿರ್ತೀರಿ, ಬಟ್ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ ಅದನ್ನ. ವಿತ್ ಗ್ರೇಟ್ ಡಿಫಿಕಲ್ಟಿ ಐ ಹ್ಯಾವ್ ಬ್ರಾಟ್ ದಿಸ್ ಕಾರ್ವಾನ್ ವೇರ್ ಇಟ್ ಈಸ್ ಸೀನ್ ಟುಡೇ. ಲೆಟ್ ದ ಕಾರ್ವಾನ್ ಮಾರ್ಚ್ ಆನ್ ಅಂಡ್ ಫರ್ದರ್ ಆರ್ ಡಿಸ್ಪೈಟ್ ದ ಹರ್ಡಲ್ಸ್, ಇದು pitfalls and difficulties that may come in its way. ನಿಮಗೆಲ್ಲ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಮೋಚನಾ ರಥವನ್ನು ಹಲವಾರು ದುಃಖ ದುಮ್ಮಾನಗಳನ್ನ ಕಷ್ಟಗಳನ್ನು ಎದುರಿಸಿ ಇಲ್ಲಿವರೆಗೆ ನಾನು ನಡ್ಕೊಂಡು ಬಂದಿದ್ದೀನಿ. ನಿಮಗೆ ಸಾಧ್ಯ ಆದರೆ ಅದನ್ನು ಮುನ್ನಡೆಸಿ, ಆದರೆ ಯಾವುದೇ ಕಾರಣಕ್ಕೂ ಈ ವಿಮೋಚನಾ ರಥ ಹಿಂದೆ ಹೋಗ್ಲಿಕ್ಕೆ ಬಿಡಬೇಡಿ ಅಂತೇಳಿ ತನ್ನ ಅನುಯಾಯಿಗಳಿಗೆ ಹೇಳಿದಂಥ ಮಾತು. ಅಲ್ಲಿಂದಲೇ ಶುರು ಮಾಡೋಣ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಳೆದುಕೊಂಡು ಬಂದಂಥ ವಿಮೋಚನಾ ರಥ ಯಾವುದು, ಮತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸ್ದಂಗೆ ಈ ವಿಮೋಚನಾ ರಥ ಮುಂದೆ ಸಾಗ್ತಾ ಇದೆಯಾ, ಅಥವಾ ಅದು ಬಾಬಾ ಸಾಹೇಬ್ ಹೇಳ್ದಂಗೆ ಯಾವ ಕಾರಣಕ್ಕೂ ನಿಮಗೆ ಮುಂದೆ ಎಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಹಿಂದಕ್ಕೆ ಮಾತ್ರ ಹೋಗ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿದ್ರು. ಸೊ ಈಗ ಹಿಂದಕ್ಕೆ ಹೋಗಿದ್ಯಾ ಇಲ್ವಾ ಅನ್ನೋಂಥದ್ದನ್ನ ಗಮನದಲ್ಲಿಟ್ಕೊಂಡು ನಾವು ಚರ್ಚೆ ಮಾಡಿದ್ರೆ
ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಳೆದುಕೊಂಡು ಬಂದಂಥ ವಿಮೋಚನಾ ರಥ ಅದು ನಿಂತಲ್ಲೇ ಏನು ನಿಂತಿಲ್ಲ, ಹಂಗಂತೇಳಿ ಮುಂದಕ್ಕೂ ಹೋಗಿಲ್ಲ. ದುರಂತ ಏನಂದ್ರೆ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಭಾಸ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಅಂಬೇಡ್ಕರ್ ಜಯಂತಿಗಳು ಮಾಡ್ತಾ ಇದ್ವಿ, ವಿಚಾರ ಸಂಕಿರಣಗಳು ಮಾಡ್ತಾ ಇದ್ವಿ, ಬಟ್ ಆ ಚಳುವಳಿ ಮುಂದೆ ಹೋಗ್ತಾ ಇದೆಯಾ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇವತ್ತಿನ ಕಾಲಘಟ್ಟಕ್ಕೆ ನಾವು ನೋಡೋದಾದ್ರೆ 100 ವರ್ಷಗಳ ಹಿಂದೆ ನಾವೇಗಿದ್ವಿ, ವಿದ್ಯೆ ಇಲ್ಲದೆ ಇರತಕ್ಕಂಥ, ಸರಿಯಾಗಿ ವಿದ್ಯೆ ಸಿಗದೆ ಇರತಕ್ಕಂಥ ಸಂದರ್ಭ, ಉದ್ಯೋಗಗಳಿಲ್ಲದೆ ಇರತಕ್ಕಂಥ ಸಂದರ್ಭ, ಅಥವಾ ನಾವು ಘನತೆ ಗೌರವದಿಂದ ಬದುಕಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ಒಂದು 100 ವರ್ಷಗಳಿಂದ ಹಿಂದೆ ನಾವು ಕಾಣ್ತಾ ಇದ್ವಿ. ವಿದ್ಯೆ, ಉದ್ಯೋಗ, ಘನತೆ ಗೌರವದ ಬದುಕು ಇದೆಲ್ಲವನ್ನ ಗಳಿಸ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟವನ್ನು ಶುರು ಮಾಡಿದ್ರು. ಅದನ್ನ ನೀವು ಎಲ್ಲಿಂದ ತಗೊಳ್ಬೇಕು ಅಂತಂದ್ರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ ಮುಂದೆ ಈ ದೇಶದ ಶೋಷಿತ ವರ್ಗಗಳಿಗೆ ವೋಟ್ ಹಾಕ್ತಕ್ಕಂಥ ಹಕ್ಕು ಬೇಕು, ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನ ಪ್ರಾತಿನಿಧ್ಯ ಅಂದ್ರೆ ಉದ್ಯೋಗದಲ್ಲಾಗ್ಬೋದು, ಶಿಕ್ಷಣದಲ್ಲಾಗ್ಬೋದು, ಅಧಿಕಾರದಲ್ಲಾಗ್ಬೋದು, ನಮ್ಮೆಲ್ಲರಿಗೂ ಕೂಡ ಸಮಾನವಾದಂಥ ಪ್ರಾತಿನಿಧ್ಯ, ಅದನ್ನೇ ನಾವು ಇವತ್ತು ರಿಸರ್ವೇಷನ್ ಅಂತ ಕರಿತೀವಿ, ಬೇಕು ಅಂಥೇಳಿ ಯಾವ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿದ್ರು. ಸೊ ಅದರ ಪರಿಣಾಮ ನಿಮಗೆಲ್ಲ ಗೊತ್ತಿದೆ, ಈ ದೇಶದಲ್ಲಿ ದೊಡ್ಡ ಮೇಜಿನ ಸಭೆಗೆ ನಡೆಯಿತು 1930, 31, 32. ಸೊ ಆ ದುಂಡು ಮೇಜಿನ ಸಭೆಯಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೋಟ್ ಹಾಕ್ತಕ್ಕಂಥ ಹಕ್ಕನ್ನು ಗಳಿಸ್ಕೊಟ್ರು. ಮತ್ತೆ ಆ ದುಂಡು ಮೇಜಿನ ಸಭೆಯ ಪರಿಣಾಮ 1935ರಲ್ಲಿ ಜಾರಿಯಾದಂಥ ಇಂಡಿಯನ್ ಆಕ್ಟ್ ಆಫ್ 1935 ನಮಗೆ ವೋಟ್ ಹಾಕ್ತಕ್ಕಂಥ ಹಕ್ಕು ಸಿಕ್ತು. ಉದ್ಯೋಗದಲ್ಲಿ ಮತ್ತು ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೂಡ ಸಿಕ್ತು. ಆ ಶಿಕ್ಷಣದಲ್ಲಿ ಏನು 1935 ಆಕ್ಟಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಶಿಕ್ಷಣ ಮೀಸಲಾತಿ ಅಥವಾ ಪ್ರಾತಿನಿಧ್ಯ ಏನು ಘೋಷಣೆ ಮಾಡಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು ಅಂದರೆ ಬಿಫೋರ್ ಪೂನಾ ಆಕ್ಟ್ ಅಥವಾ ಬಿಫೋರ್ 1935 ಆಕ್ಟ್, ಆ ಸಂದರ್ಭದಲ್ಲಿ ಏನೇನು ಘಟನೆಗಳನ್ನು ನಾವು ಇತಿಹಾಸದಲ್ಲಿ ಓದ್ತೀವೋ ಅದನ್ನು ನಾವು ಯಾರು ಮರೆಯಂಗಿಲ್ಲ. ಯಾಕೆಂತಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಹಕ್ಕುಗಳನ್ನು ಡಿಮ್ಯಾಂಡ್ ಮಾಡಿದ್ರು ಬ್ರಿಟಿಷ್ ಗವರ್ನಮೆಂಟ್ ಮೇಲೆ, ಆ ಎಲ್ಲ ಹಕ್ಕುಗಳನ್ನು ಯಾರು ವಿರೋಧ ಮಾಡಿದ್ರು ಅನ್ನೋದು ಕೂಡ ನಮ್ಮ ನೆನಪಲ್ಲಿ ಉಳಿಬೇಕು. ಅವತ್ತಿನ ಎಲ್ಲ ರಾಷ್ಟ್ರೀಯ ನಾಯಕತ್ವ, ಅದು ಗಾಂಧಿ ಆಗಿರ್ಬೋದು, ನೆಹರು, ಮೋತಿಲಾಲ್ ನೆಹರು ಆಗಿರ್ಬೋದು, ಅವತ್ತಿನ ಎಲ್ಲ ರಾಷ್ಟ್ರೀಯ ನಾಯಕತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿತ್ತು. ಒಪ್ಕೊಂತೀರಾ ಇದನ್ನ? ಒಪ್ಕೊಂತೀರಾ? ಸೊ ಅವತ್ತಿನ ರಾಷ್ಟ್ರೀಯ ನಾಯಕತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಪರವಾಗಿ, ಅಂದರೆ ಶೋಷಿತ ವರ್ಗಗಳ ಪರವಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ನಿರ್ದಿಷ್ಟ ಜಾತಿಗೋಸ್ಕರ ಹೋರಾಟ ಮಾಡಿಲ್ಲ, ನಮಗೆಲ್ಲ ಗೊತ್ತಿದೆ. ಸೊ ಆ ಎಲ್ಲ ಸಮಾನತೆಯ ಹಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಪೀರಿಯಡ್ ಗವರ್ನಮೆಂಟ್ನ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ, ಬ್ರಿಟಿಷ್ ಆಡಳಿತದಲ್ಲಿ ಹೋರಾಟ ಮಾಡುವಾಗ ಇಲ್ಲಿನ ಸವರ್ಣೀಯ ಸಮಾಜ ಅಥವಾ ಮೇಲ್ವರ್ಗಗಳು ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇಶದ್ರೋಹಿ ಅಂತ ಚಿತ್ರಣ ಮಾಡಿದಂಥದ್ದು ನಮ್ಮ ಕಣ್ಣು ಮುಂದೆ, ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಎಲ್ಲವನ್ನ ಡಿಮ್ಯಾಂಡ್ ಮಾಡಿ ಸಮಾಜವನ್ನ ವಿಭಾಗ ಮಾಡ್ತಿದ್ದಾರೆ. ಅಂಬೇಡ್ಕರ್ ಒಬ್ಬ ಕೋಮುವಾದಿ, ಅಂಬೇಡ್ಕರ್ ಒಬ್ಬ ಜಾತಿವಾದಿ, ಈ ರೀತಿಯಾದಂತಹ ಆರೋಪಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡ್ತಾರೆ. ಸೊ ಈ ಆರೋಪಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಲಿತರಾಗಿಲ್ಲ. ಯಾಕೆ ವಿಚಲಿತರಾಗಿರಲ್ಲ ಅಂತಂದ್ರೆ, ಅವ್ರಿಗೆ ಬಹಳ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ದೇನಂತಂದ್ರೆ, ತಾವು ಮಾಡ್ತಾ ಇದ್ದಂಥ ಹೋರಾಟ ಇದೆಯಲ್ಲ, ಅದು ಈ ದೇಶದಲ್ಲಿ ಸಮಾನತೆಯನ್ನ ತರಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಹೋರಾಟ. ಸೊ ಹಾಗಾಗಿ ಈ ಚಳುವಳಿಯನ್ನ ನಡೆಸ್ತಕ್ಕಂಥದ್ದು ಅಥವಾ ಚಳುವಳಿಯನ್ನ ಮುಂದೆ ತೆಗೆದುಕೊಂಡು ಹೋಗುವಾಗ ಏನೇ ಆರೋಪಗಳು ಅಥವಾ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ನಮ್ಮ ಗುರಿ ಬಗ್ಗೆ ಸ್ಪಷ್ಟತೆ ಇದ್ದಾಗ ಯಾರೂ ಹಿಂಜರಿತಕ್ಕಂಥ ಅಗತ್ಯ ಇಲ್ಲ. ಸೊ ಒಂದು ಕ್ಲಾರಿಟಿಯನ್ನು ನಾವು ಇಟ್ಕೊಂಡೇ ಚಳುವಳಿಯನ್ನು ಕಟ್ಟಬೇಕು. ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಥವಾ ಅವರ ಕಾಲಘಟ್ಟದಲ್ಲಿ ಅಷ್ಟು ಈಸಿಯಾಗಿ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ ಆಗಿಲ್ಲ. ಇವತ್ತು ಮನುವಾದಿಗಳು ಅಥವಾ ಮನುವಾದಿ ಸಮಾಜ ನಾವೆಷ್ಟು ಅಲರ್ಟ್ ಆಗಿದೆಯೋ ಅದರ 100 ಪಟ್ಟು ಅಲರ್ಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ನಮ್ಮೆಲ್ಲರನ್ನೂ ಕೂಡ ಮನುವಾದಿ ಸಿಸ್ಟಮ್ ಒಳಗಡೆಗೆ ಒಳಗೊಳ್ತಕ್ಕಂಥ, ಒಂದು ಕಾಲದಲ್ಲಿ ಮುಟ್ಟಿಸ್ಕೊಳ್ಳೋಕ್ಕೆ ಹಿಂಜರಿತಾ ಇದ್ದಂಥ ಸಮಾಜ, ಅಥವಾ ನೋಡ್ಲಿಕ್ಕೆ ಇಷ್ಟಪಡದೇ ಇರ್ತಕ್ಕಂಥ ಸಮಾಜ, ಅಥವಾ ಒಂದು ಲೋಟ ನೀರು ಕೊಡ್ಲಿಕ್ಕೆ ಇಷ್ಟಪಡದೇ ಇರ್ತಕ್ಕಂಥ ಸಮಾಜ ಇವತ್ತು ನಮ್ಮೆಲ್ಲರನ್ನ ಒಳಗೊಂಡು
ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಸಮ್ ಅಥವಾ ಅಂಬೇಡ್ಕರಿಸಮ್ನ ಡೈಲ್ಯೂಟ್ ಮಾಡ್ತಕ್ಕಂಥ ಒಂದು ದಿಕ್ಕಿನ ಕಡೆಗೂ ಕೂಡ ಅವ್ರು ಸಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳುವಳಿನ ಹೇಗೆ ಮುನ್ನಡೆಸಬೇಕು, ಹೇಗೆ ಮುನ್ನಡೆಸಬೇಕು ಅನ್ನೋದಕ್ಕೆ ವಿಶೇಷವಾದಂಥ ರಿಸರ್ಚ್ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡೆ. ಯಾಕೆಂದ್ರೆ ಏನು ಹೇಳಬೇಕು ಅದೆಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಮತ್ತು ಬರೆದಿಟ್ಟು ಹೋಗಿದ್ದಾರೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಈ ಬಹುಜನ ಸಮಾಜ ಅಥವಾ ಶೋಷಿತ ವರ್ಗ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನ 100% ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. 22,000 ಪುಟಗಳನ್ನು ಬರೆದಿದ್ದಾರೆ. ಅದೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ರೂಪದಲ್ಲಿ ನಮ್ಮೆಲ್ಲರಿಗೂ ಲಭ್ಯ ಇದೆ. ಸೊ ಏನು ಹೇಳಬೇಕೋ ಎಲ್ಲವನ್ನೇ ಹೇಳಿದ್ದಾರೆ. ಹೇಳದಷ್ಟೇ ಇಲ್ಲ, ಏನು ಮಾಡಬೇಕು ಅದನ್ನ ಮಾಡಿ ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಮುಂದೆ ದೊಡ್ಡ ಗೊಂದಲ ಇಟ್ಕೊಳ್ಳಂಗಿಲ್ಲ ಅಂಬೇಡ್ಕರಿಸಂ ಬಗ್ಗೆ. ಅಂಬೇಡ್ಕರಿಸಂ ಬಗ್ಗೆ ಗೊಂದಲಗಳನ್ನ ಇಟ್ಕೊಳ್ಬಾರ್ದು ಅಂತ. ಇಟ್ಕೊಳ್ಬಾರ್ದು ಅನ್ನೋದಕ್ಕೆ ಮಾನ್ಯವರು ಕಾಂಶಿರಾಮ್ ಸಾಹೇಬರ ಕೆಲವು ಒಂದೆರಡು ಘಟನೆಗಳನ್ನ ನಿಮ್ಗೆ ಹೇಳ್ಬೇಕು. ನಮಗೆ ನಾವು ಯಾಕೆ ಫೇಲ್ಯೂರ್ ಆಗಿದ್ದೀವಿ ಅಥವಾ ನಮ್ಮ ಫೇಲ್ಯೂರ್ ಎಲ್ಲಿದೆ ಅನ್ನೋದಕ್ಕೆ ಕೆಲವಾರು ವಿಚಾರಗಳನ್ನ ಕಾಂಶಿರಾಮ್ ಸಾಹೇಬರಿಂದ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಕಾಂಶಿರಾಮ್ ಸಾಹೇಬರು ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಮಹಾರಾಷ್ಟ್ರದಲ್ಲಿ ಅವರು ಮಾತಾಡುವಾಗ ಹೇಳ್ತಾರೆ, ನಾನು ಒಂದು ಚಳುವಳಿಯನ್ನ ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ಮಹಾರಾಷ್ಟ್ರದಿಂದಲೇ ಕಲ್ತಿದ್ವಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಚಳುವಳಿಯನ್ನ ಹೇಗೆ ನಡೆಸಬಾರದು ಅಥವಾ ಆಳ್ಬಾಡಬಾರ್ದು ಅನ್ನೋದು ಕೂಡ ಮಹಾರಾಷ್ಟ್ರದಿಂದಲೇ ಕಲ್ತಿದ್ದೀನಿ. ಯಾರಿಂದ ಅಂದ್ರೆ ಅಂಬೇಡ್ಕರ್ ಅನುಯಾಯಿಗಳಿಂದ ಅಂತ ಹೇಳ್ತಾರೆ. ಎರಡೂ ಪಾಠ ಒಂದೇ ಜಾಗದಲ್ಲಿ ಕಲ್ತಿದ್ದೀನಿ. ಒಂದು ಚಳುವಳಿನ ಹೇಗೆ ಕಟ್ಟಬೇಕು ಅಂತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಮಾರ್ಗವನ್ನು ಹಾಕೊಟ್ಟಿದ್ದಾರೆ. ಆದ್ರೆ ಆಫ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಆ ಚಳುವಳಿಯನ್ನ ಅವರ ಜೊತೆಲಿದ್ದವರೇ ಹಾಳು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಒಂದು ಚಳುವಳಿಯನ್ನ ಹೇಗೆ ಹಾಳು ಮಾಡಬಾರ್ದು ಅನ್ನೋದು ಕೂಡ ಮಹಾರಾಷ್ಟ್ರದಿಂದಲೇ ಕಲ್ತಿದ್ದೀನಿ. ಸೊ ಅದನ್ನೇ ಮುಂದುವರೆದು ಕಾಂಶಿರಾಮ್ ಸಾಹೇಬರ ಮಾತಿನಲ್ಲಿ ಹೇಳೋದಾದ್ರೆ, ಒಂದು ಘಟನೆ, ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಾರೆ, ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಮಾನ್ಯವರು ಕಾಂಶಿರಾಮ್ ಸಾಹೇಬರು ಡೆಲ್ಲಿನಲ್ಲಿ ಒಂದು ಕಾರ್ಯಕ್ರಮ ಹಾಕುತ್ತಾರೆ ಡಿಸೆಂಬರ್ 25ಕ್ಕೆ. ಅದೇನಂತಂದ್ರೆ ಮನುಸ್ಮೃತಿ ಸುಡ್ತಕ್ಕಂಥ ಕೆಲಸ ಕಾರ್ಯಕ್ರಮ. ಈಗ ನಾವು ಅಧಿಕಾರದಲ್ಲಿ ಇಲ್ಲದೆ ಇದ್ರೆ ಅದು ಅಂತ ಇಂಪಾರ್ಟೆನ್ಸ್ ಪಡ್ಕೊಳ್ಳಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಒಂದು ಗವರ್ನಮೆಂಟ್ ಇದೆ, BSP ಗವರ್ನಮೆಂಟ್ ಇದೆ. ಆ ಗವರ್ನಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಡೆಲ್ಲಿನಲ್ಲಿ ಮನುಸ್ಮೃತಿಯನ್ನು ಸುಡುವಂತ ಕಾರ್ಯಕ್ರಮ ಹಾಕೊಂತಾರೆ. ಸೊ ಆಗ ನಿಮ್ಗೆ ಗೊತ್ತಿದೆ, ಇಡೀ ಭಾರತದ ಎಲ್ಲ ಅಪೋಸ್ಟ್ ಮೀಡಿಯಾಗಳು ಆ ಜಾಗಕ್ಕೆ ಹೋಗ್ತಾರೆ, ಜಂತರ್ ಮಂತರ್ಗೆ ಹೋಗ್ತಾರೆ. ಮಾನ್ಯವರು ಕಾಂಶಿರಾಮ್ ಸಾಹೇಬ್ರನ್ನ ಕೇಳ್ತಾರೆ, ಏನ್ರಿ ಕಾಂಶಿರಾಮ್ ಸಾಹೇಬ್ರೆ, ಮನುಸ್ಮೃತಿಯನ್ನ ಸುಡ್ತಾ ಇದ್ದೀರಲ್ಲ, ಇದ್ರದ್ದೇನಾದ್ರು ಓದಿದ್ದೀರಾ ನೀವು ಅಂತ ಕೇಳ್ತಾರೆ. ಕಾಂಶಿರಾಮ್ ಸಾಹೇಬ್, ನಾನು ಇಲ್ಲ ಓದಿಲ್ಲ. ಮತ್ತೆ ಯಾಕ್ರಿ ಸುಡ್ತಾ ಇದ್ರಿ? ಒಂದು ಪೇಜ್ ಓದಿಲ್ಲ. ಕಾಂಶಿರಾಮ್ ಸಾಹೇಬ್ ಉತ್ತರ ಕೊಡುವಾಗ, ಒಂದು ಪುಟನೂ ನೋಡಿಲ್ಲ ನಾನು ಅದನ್ನ. ಅಲ್ರಿ, ಒಂದು ಪುಟನೂ ನೋಡಿಲ್ಲ, ಓದಿಲ್ಲ ಅಂತ ಹೇಳ್ತೀರಿ, ನೀವು ಯಾಕ್ರಿ ಸುಡ್ತಾ ಇದ್ರಿ ಇದನ್ನ ಅಂತ ಕೇಳ್ತಾರೆ. ಅದಕ್ಕೆ ಕಾಂಶಿರಾಮ್ ಸಾಹೇಬರು ಒಂದು ಬ್ಯೂಟಿಫುಲ್ ಆನ್ಸರ್ ಕೊಡ್ತಾರೆ. ಅದು ನಮ್ಮೆಲ್ರಿಗೂ ಅರ್ಥ ಆಗ್ಬೇಕಾಗಿ ಈ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಬುದ್ಧಿವಂತರಿಗೆ, ನಾವು ಯಾರು ನಮ್ಮನ್ನ ಇಂಟೆಲೆಕ್ಚುಯಲ್ಸ್ ಅನ್ಕೊಂಡಿದೀವೋ, ಎಜುಕೇಟೆಡ್ಸ್ ಅನ್ಕೊಂಡಿದೀವೋ, ನಮ್ಮೆಲ್ರಿಗೂ ಅರ್ಥ ಆಗ್ಬೇಕು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಕಾಂಶಿರಾಮ್ ಸಾಹೇಬ್ ಏನ್ ಹೇಳ್ತಾರೆ ಅಂದ್ರೆ, ನಾನೇ ಯಾಕೆ ಇದನ್ನು ಓದಬೇಕು? ನಾನು ಇದನ್ನು ಓದೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಸುಟ್ಟಾಕಿದ್ದಾರೆ ಅಂದ್ರೆ ಇದು ಸುಡಲಿಕ್ಕೆ ಯೋಗ್ಯವಾದಂತ ಪುಸ್ತಕ. ಹಂಗಾಗಿ ನಾನು ಮರು ವಿಚಾರ ಮಾಡೋ ಅಗತ್ಯನೇ ಇಲ್ಲ. ನಮ್ಮಪ್ಪ ಸುಟ್ಟಿದ್ದಾರೆ ಅಂದ್ರೆ ನಾನು ಸುಡ್ತಾ ಇದ್ದೀನಿ ಅಂತ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ಮಾರ್ಗದ ಬಗ್ಗೆ ಎಷ್ಟು ಕ್ಲಾರಿಟಿ ಇತ್ತು ಅಂತ ನಮ್ಗೆ ಇವತ್ತು ಆ ಕ್ಲಾರಿಟಿ ಇಲ್ವಲ್ಲ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಟ್ಟಿದಾರ, ಇದು ಸುಡ್ಲಿಕ್ಕೆ ಯೋಗ್ಯವಾದಂತ ಗ್ರಂಥ, ಪುಸ್ತಕ, ಅದಕ್ಕೆ ಸುಡ್ತಾ ಇದ್ದೀನಿ ನಾನು ಒಂದು ಅಕ್ಷರನೂ ಓದಲ್ಲ ಅಂತಾರೆ. ಕಾಂಶಿರಾಮ್ ಸಾಹೇಬ್ ಅನ್ಎಜುಕೇಟೆಡ್ ಅಲ್ಲ, ಸೈಂಟಿಸ್ಟ್ ಅವರು. APJ ಅಬ್ದುಲ್ ಕಲಾಂ ಜೊತೆನಲ್ಲಿ ಸೈಂಟಿಸ್ಟ್ ಆಗಿದ್ದಂಥವ್ರು. ಅವ್ರು ಹೇಳೋ ಮಾತೇನಂದ್ರೆ, ನಾನು ಒಂದು ಅಕ್ಷರನೂ ಓದಲ್ಲ, ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಟ್ಟಿದ್ದಾರೆ, ನಾನು ಸುಡ್ತೀನಿ ಅಷ್ಟೇ. ನೀವು ಅದನ್ನ ನನಗೆ ಪ್ರಶ್ನೆ ಮಾಡಬೇಡಿ. ನೀವೇನೋ ಪ್ರಶ್ನೆ ಮಾಡಿದ್ರೆ ಹೋಗಿ ಅಂಬೇಡ್ಕರ್ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ.
ಸೊ ಈ ಕ್ಲಾರಿಟಿ ನಮಗೆ ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅಥವಾ ಏನ್ ಮಾಡಿದ್ದಾರೆ ಅದನ್ನ ಮಾಡ್ಲಿಕ್ಕೆ ನಾವು 100 ಸಾರಿ ಯೋಚನೆ ಮಾಡಬೇಕಾಗಿಲ್ಲ, ಆ ದಾರಿ ಸಾಕಿದ್ರೆ ಸಾಕ. ಎರಡನೇದು ಬಹಳ ಬ್ಯೂಟಿಫುಲ್ ಆಗಿ ಇಲ್ಲ, ನನ್ಗೆ ಬಹಳ ಖುಷಿ ಆಗಿದ್ದು ಇಲ್ಲಿ ಪೆರಿಯಾರು, ನಾರಾಯಣ ಗುರು, ಬಸವಣ್ಣ, ಫುಲೆ, ಸಾಮ್ರಾಟ್ ಅಶೋಕ್ ಎಲ್ಲರೂ ಫೋಟೋ ಹಾಕೊಂಡಿದ್ರು. ಅದ್ರ ಬಗ್ಗೆ ಎಷ್ಟು ಕ್ಲಾರಿಟಿ ಇತ್ತು ಕಾಂಶಿರಾಮ್ ಸಾಹೇಬರಿಗೆ ಅಂದ್ರೆ, ಫುಲೆ ಈ ದೇಶದಲ್ಲಿ ಯಾವ ಚಳುವಳಿಯನ್ನ ಮುನ್ನಡೆಸಿದ್ರು ಆ ಚಳುವಳಿ ಇವತ್ತಿಗೂ ಅಗತ್ಯ ಇದೆ. ಫುಲೆ ಯಾಕೆ ಚಳುವಳಿ ನಡೆಸಿದ್ರು, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಮೂವ್ಮೆಂಟ್ ಆಧುನಿಕ ಭಾರತದಲ್ಲಿ ಯಾಕೆ ಶುರು ಮಾಡಿದ್ರು ಅಂತ ನೀವು ರಿಸರ್ಚ್ ಮಾಡಬೇಕಾಗಿದೆ. ಈ ದೇಶದಲ್ಲಿ ಜಾತಿ ಇತ್ತು, ಅಸ್ಪೃಶ್ಯತೆ ಇತ್ತು, ದಬ್ಬಾಳಿಕೆ, ದೌರ್ಜನ್ಯ ಇತ್ತು. 2000 ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜವನ್ನು ಹೊರತುಪಡಿಸಿ ಬೇರೆ ಯಾರೂ ವಿದ್ಯೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಕ್ಷತ್ರಿಯರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಇರಲಿಲ್ಲ. ವೈಶ್ಯರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಆಸ್ತಿ ಮತ್ತು ಸಂಪತ್ತನ್ನು ಹೊಂದಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಈ ದೇಶದಲ್ಲಿ ಶಿಕ್ಷಣದ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಶೋಷಿತ ಸಮಾಜಗಳಿಗೆ ಅಂದ್ರೆ ಬ್ರಾಹ್ಮಣೇತರ ಸಮಾಜಗಳಿಗೆ ಶಿಕ್ಷಣ ಬೇಕು, ವಿದ್ಯೆ ಬೇಕು ಅಂತೇಳಿ ಚಳುವಳಿಯನ್ನು ಶುರು ಮಾಡ್ತಾರೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಮೂವ್ಮೆಂಟ್, ಆಧುನಿಕ ಭಾರತದಲ್ಲಿ ಪ್ರಾರಂಭ ಆದಂತಹ ಸಾಮಾಜಿಕ ಪರಿವರ್ತನಾ ಚಳುವಳಿ ಅಂತ ಕರೆದಿದ್ದಾರೆ. ಆ ಕಾರಣಕ್ಕೆ ಮಹಾತ್ಮ ಜ್ಯೋತಿಬಾ ಫುಲೆ ನನ್ನ ಗುರುಗಳಲ್ಲಿ ಒಬ್ಬರು ಅಂತ ಕರೆದಿದ್ದಾರೆ. ಈಗ ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಾರಂಭ ಮಾಡಿದಂತ ಚಳುವಳಿ, ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಗುಗೂ ಕೂಡ ಶಿಕ್ಷಣ ಬೇಕು. ಹೆಣ್ಣಾಗ್ಲಿ, ಗಂಡಾಗ್ಲಿ, ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ಮೇಲ್ಜಾತಿ ಆಗ್ಲಿ, ಕೆಳಜಾತಿ ಆಗ್ಲಿ, ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕು. ಬೇಕಾ ಬೇಡವಾ? ಬೇಕು. ಆ ಚಳುವಳಿಯನ್ನ ಶುರು ಮಾಡ್ತಾರೆ. ಅದು ಬ್ರಾಹ್ಮಣವಾದದ ವಿರುದ್ಧದ ಚಳುವಳಿ ಅಂತ ನಾವು ಅನ್ಕೊಂಡ್ರೆ, ಮನುವಾದದ ವಿರುದ್ಧದ ಚಳುವಳಿ ಅಂತ ಅನ್ಕೊಂಡ್ರೆ, ಇವತ್ತಿಗೂ ಕೂಡ ಈ ದೇಶದಲ್ಲಿ ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಜನರಿಗೆ ಶಿಕ್ಷಣ ಸಿಕ್ಕಿಲ್ಲ. ಒಪ್ಕೊಳ್ಳೋಕ್ಕಾಗಲ್ಲ. ಸೊ ನಿನ್ನೆ ಇಲ್ಲೇ ಮೈಸೂರಿನಲ್ಲಿ ಚನ್ನದಾಸರ ಸಮುದಾಯಕ್ಕೆ ಸೇರಿದಂತ ಒಬ್ಬ ಹೆಣ್ಮಗಳು ಫಸ್ಟ್ ಟೈಮ್ LLB ಮುಗಿಸಿ ಅಡ್ವೊಕೇಟ್ ಆಗಿದ್ದಾರೆ. ಅವ್ರ ಮನೆಗೆ ಹೋಗಿದ್ದೀವಿ. ಡಾಕ್ಟರ್ ಪೂರ್ಣಾನಂದ ಸರ್ ನಮಗೆ ಗಮನಕ್ಕೆ ತಗೊಂಡ್ರು. ನಾನು, ಡಾಕ್ಟರ್ ರಾಮಹೇಶ್ ಅವರು ಮತ್ತು ಪೂರ್ಣಾನಂದ ಸರ್ 3 ಜನ ಹೋಗಿ ಅವ್ರಿಗೊಂದೆರಡು ಪುಸ್ತಕ ಕೊಟ್ಟು ಅವ್ರಿಗೆ ಅಭಿನಂದನೆ ಹೇಳಿ ಬಂದ್ವಿ. ಆ ಹೆಣ್ಣುಮಗಳು ಹೇಳಿದ್ದು ಏನಂದ್ರೆ, ಇಡೀ ಚನ್ನದಾಸರ ಸಮುದಾಯದಲ್ಲಿ ಇಡೀ ಕರ್ನಾಟಕದಲ್ಲಿ ಅವರೇನು 1 ಲಕ್ಷ 2 ಲಕ್ಷ ಹೆಚ್ಚು, ಅವರು ಕೂಡ ಶೆಡ್ಯೂಲ್ ಕಾಸ್ಟ್ ಪಟ್ಟಿನಲ್ಲೇ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಒಬ್ಬ ಹೆಣ್ಣುಮಗಳು, ಚನ್ನದಾಸರ ಸಮುದಾಯದ ಹೆಣ್ಣುಮಗಳು ಲಾ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ನಾನು ಅಲ್ಲೇ ಒಂದು 4-5 ಮಕ್ಕಳು ಆಟ ಆಡ್ತಾ ಇದ್ವು ಅವ್ರ ಮನೆಯಲ್ಲಿ. ಅವ್ರು ಕೇಳಿದ್ರೆ ಏನಾಗ್ಬೇಕಂತ. ಒಂದು ಸಣ್ಣ ಮಗು ಎದ್ದು ಬಂದು ಏನು ಓದ್ತಾ ಇದೆಯಾ ಅಂದ್ರೆ, ನಾನು 2ನೇ ಕ್ಲಾಸ್ ಅಂತ ಹೇಳಿದೆ. ಸರಿ, ಮುಂದೆ ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಏನು ಹೇಳ್ತಂದ್ರೆ, ನಾನು JCB ಆಪರೇಟರ್ ಡ್ರೈವರ್ ಆಗ್ಬೇಕಂತ ಹೇಳಿ. ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ ನೀವು. ಮಹಾತ್ಮ ಜ್ಯೋತಿಬಾ ಫುಲೆಯವರ ಶಿಕ್ಷಣದ ಚಳುವಳಿ, ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮಗುಗೂ ಶಿಕ್ಷಣ ಬೇಕು ಅಂತ ಯಾವ ಹೋರಾಟವನ್ನು ಪ್ರಾರಂಭ ಮಾಡಿದ್ರು, ಆ ಹೋರಾಟ ಕಂಪ್ಲೀಟ್ ಆಗಿದೆಯಾ? ಕಂಪ್ಲೀಟ್ ಆಗಿದೆ ಅನ್ಸುತ್ತಾ? ಇಲ್ಲ, ಖಂಡಿತ ಇಲ್ಲ. ಇವತ್ತು ನೋಡಿ, ಶಿಕ್ಷಣ ಪ್ರತಿಯೊಬ್ಬರು, ಎಜುಕೇಶನ್ ಕಂಪಲ್ಸರಿ ಅನ್ನೋ ಆಕ್ಟ್ ಬಂದಿದ್ರು ಕೂಡ ಇವತ್ತು ಯಾವ ಲೆವೆಲ್ ಇದೆ ಅಂದ್ರೆ, ಒಬ್ಬ ತಂದೆ ತಾಯಿ ಮಗುನ ಶಾಲೆಗೆ ಸೇರಿಸಲಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಹೌದಾನೆ? ಅಂತ ಆಕ್ಟ್ ಇದ್ದಂತ ಕಾಲದಲ್ಲೂ ಕೂಡ ಇನ್ನೂ ನಮ್ಮ ದೇಶದಲ್ಲಿ 20%, 20%ಗಿಂತ ಹೆಚ್ಚು ಜನರಿಗೆ ಶಿಕ್ಷಣ ಕಲಿತಿಲ್ಲ. ಅಂದಮೇಲೆ ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಾರಂಭ ಮಾಡಿದಂಥ ಚಳುವಳಿ ಇವತ್ತಿಗೂ ಕೂಡ ಅವಶ್ಯಕತೆ ಇದೆ ಅಂದ್ರೆ ಮುನ್ನಡೆಸಲೇಬೇಕು. ಹಂಗಾಗಿ ಫುಲೆ ಯಾಕೆ ಈ ಚಳುವಳಿಯನ್ನ ಮಾಡಿದ್ರು ಅಂತ ನೀವು ಕ್ರಾಸ್ ಚೆಕ್ ಮಾಡಕ್ ಹೋಗೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಕಾಂಶಿರಾಮ್ ಸಾಹೇಬ್. ಹಂಗೆ ಅಥವಾ ಛತ್ರಪತಿ ಶಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನಾವು ತಗೊಳ್ಳೋದಾದ್ರೆ, ಈಗ ಛತ್ರಪತಿ ಶಾಹು ಮಹಾರಾಜ್ ಅವರ ಕಾಲಘಟ್ಟದಲ್ಲಿ ಬ್ರಾಹ್ಮಣೇತರರಿಗೆ 50% ರಿಸರ್ವೇಶನ್ ಯಾಕೆ ಕೊಟ್ಟರು? ಸ್ವತಃ ಮಹಾರಾಜ ಆಗಿದ್ರು ಕೂಡ, ಶೂದ್ರ ಅಥವಾ ಮೇಲ್ವರ್ಗದ ಮಹಾರಾಜ ಆಗಿದ್ರು ಕೂಡ, ಮೇಲ್ವರ್ಗ ಅಂದ್ರೆ ಅವ್ರು OBC ಪಟ್ಟಿಗೆ ಬರ್ತಾರೆ, ಮಹಾರಾಜ ಆಗಿದ್ರು ಕೂಡ ಅವರ ಆಸ್ಥಾನದಲ್ಲಿದ್ದಂತ ಒಬ್ಬ ಅವ್ರ ಹತ್ರ ಸಂಬಳ ತಗೊಂಡು ಮಂತ್ರಿ ಆಗಿರ್ತಕ್ಕಂಥ ಅಥವಾ ಪುರೋಹಿತ ಆಗಿರ್ತಕ್ಕಂಥ ವ್ಯಕ್ತಿ ಅವಮಾನ ಮಾಡ್ತಾರೆ. ನಿಮಗೆ ನಾನು ಸಂಪ್ರದಾಯ ಬದ್ಧವಾದಂತ ಮಂತ್ರ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ನೀನೊಬ್ಬ ಶೂದ್ರ ಅಂತ ಹೇಳ್ತಾನೆ, ನೀನ್ ಕ್ಷತ್ರಿಯ ಅಲ್ಲ, ನಿನ್ ಕ್ಷತ್ರಿಯ ಅಲ್ಲದೆ ಇರೋದ್ರಿಂದ ನಿನಗೆ ಆ ಮಂತ್ರ ಹೇಳಲ್ಲ ಅಂತ ಹೇಳ್ತಾರೆ. ಸೊ ಮಹಾರಾಜರಿಗೆ ಅವಮಾನ ಮಾಡ್ತಾರೆ. ಸೊ ಹಂಗಾಗಿ ಮಹಾರಾಜರಿಗೆ ರಿಯಲೈಸ್ ಆಗುತ್ತೆ, ಹೌದಾ ನಾನೊಬ್ಬ ಮಹಾರಾಜ, ಕೊಲ್ಲಾಪುರ ಸಂಸ್ಥಾನಕ್ಕೆ
ನನಗೆ ಇಷ್ಟೊಂದು ಅವಮಾನ ನಡೀತಾ ಇದೆ ಅಂತಂದ್ರೆ ಇನ್ನು ನನ್ನ ಸಮಾಜದ ನನ್ನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಇತರೆ ಜನ ಸಮುದಾಯಕ್ಕೆ ಇನ್ನೆಷ್ಟು ಅವಮಾನ ಆಗ್ತದೆ. ಸೊ ಹಂಗಾಗಿ ಅವರು 1902 ಜುಲೈ 26ರಲ್ಲಿ 50% ಮೀಸಲಾತಿಯನ್ನ ಈ ದೇಶದಲ್ಲಿ, ನಾಟ್ ಓನ್ಲಿ ಇಂಡಿಯಾ, ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ 50% ಮೀಸಲಾತಿಯನ್ನ ಬ್ರಾಹ್ಮಣೇತರರಿಗೆ ಜಾರಿ ಮಾಡ್ತಾರೆ. ಈಗ ಆ ಚಳುವಳಿ ಅಗತ್ಯ ಇದೆಯಾ ಇಲ್ವಾ? ಮುಂದುವರಿಬೇಕಾ ಬೇಡವಾ? ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ 1902ರಿಂದ 40ರವರೆಗೆ. ಈಗ 120 ವರ್ಷಗಳ ಹಿಂದೆ ಫಸ್ಟ್ ಟೈಮು ಮೈಸೂರಿನಲ್ಲಿ ರಿಸರ್ವೇಶನ್ ಬೇಕು ಅಂತ ಹೋರಾಟ ಶುರು ಮಾಡಿದ್ದು ಶೆಡ್ಯೂಲ್ ಕಾಸ್ಟ್ ಅಲ್ಲ, ಒಕ್ಕಲಿಗರು ಅಲ್ಲ, ಹಿಂಗಾಯ್ತು ಅಲ್ಲ. ನಿಮಗೆಲ್ಲ ಇತಿಹಾಸ ಗೊತ್ತಿದೆ. ಬ್ರಾಹ್ಮಣರೇ ಇಲ್ಲಿ ಹೋರಾಟ ಶುರು ಮಾಡಿದ್ದು. ಯಾಕೆಂದ್ರೆ ಮೈಸೂರು ಸಂಸ್ಥಾನದ ಎಲ್ಲ ದಿವಾನರುಗಳು 1902ರಿಂದ 20ರವರೆಗೆ ಅಥವಾ 11ರವರೆಗೆ ಎಲ್ಲ ದಿವಾನರುಗಳು ಇಲ್ಲ ಮದ್ರಾಸ್ ಅವರು ಇರ್ತಾ ಇದ್ರು, ಇಲ್ಲ ಹೈದರಾಬಾದ್ ಅವರು ಇರ್ತಾ ಇದ್ರು, ಇಲ್ಲ ಬಾಂಬೆ ಅವರು ಇರ್ತಾ ಇದ್ರು. ಆಗ ಮೈಸೂರಿನಲ್ಲಿದ್ದಂಥ ಬ್ರಾಹ್ಮಣರಿಗೆ ಹೊಟ್ಟೆ ನೋವು ಶುರುವಾಯ್ತು. ಏನಿದು ಈ ಸಂಸ್ಥಾನದಲ್ಲಿ ನಮಗೆ ಲೋಕಲ್ ಅವ್ರಿಗೆ ಯಾಕೆ ದಿವಾನರಾಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಅವರು ಒಂದು ಚಳುವಳಿ ಪ್ರಾರಂಭ ಮಾಡ್ತಾರೆ. ಮೈಸೂರಿನವರಿಗೆ ಮಾತ್ರ. ಮೈಸೂರಿನವರಿಗೆ ಅಂದ್ರೆ ಮೈಸೂರಿನ ಬ್ರಾಹ್ಮಣರಿಗೆ ಮಾತ್ರ ಮೈಸೂರಿನ ದಿವಾನ ಹುದ್ದೆ ಅಂತ, ಮೈಸೂರಿನ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, SC/ST ಗಳಿಗೆ ಅಂತಲ್ಲ. ಸೊ ಅದರಿಂದ ಪ್ರೇರಣೆ ಪಡ್ಕೊಂಡಂತ ವೀರಶೈವರು ಆಗ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಶಾಹು ಮಹಾರಾಜ್ ಮೀಸಲಾತಿಯನ್ನ ಜಾರಿ ಮಾಡಿದ್ರಿಂದ ಅಲ್ಲಿದ್ದಂಥ ಕೊಲ್ಲಾಪುರದಲ್ಲಿ ಇದ್ದಂಥ ಲಿಂಗಾಯತರಿಂದ ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿ ವೀರಶೈವ ಮಹಾಸಭಾ ಕಟ್ತಾರೆ. ಮಹಾರಾಜರು ಒಂದು ಮೆಮೊರಾಂಡಮ್ ಕೊಡ್ತಾರೆ, ನಾವು ನಿಮ್ಮ ಸಂಸ್ಥಾನದಲ್ಲಿ ಇದ್ದೀವಿ, ನಮಗೂ ಕೂಡ ನೀವು ಉದ್ಯೋಗದಲ್ಲಿ ಅವಕಾಶ ಕೊಡ್ಬೇಕಂದ್ರೆ ಮೀಸಲಾತಿಯನ್ನ ಕೊಡ್ಬೇಕಂತ. ಸೊ ಇನ್ನು ಲಿಂಗಾಯತರ ಇದ್ರೆ ಒಕ್ಕಲಿಗರು ಸುಮ್ಮನೆ ಇರ್ತಾರ? ಒಕ್ಕಲಿಗರು ಇಮಿಡಿಯೇಟ್ ಆಗಿ 1906ಕ್ಕೆ ಒಕ್ಕಲಿಗರ ಮಹಾಸಭಾ ಕಟ್ಕೊಂತಾರೆ. ಅವರು ಮಹಾರಾಜರಿಗೆ ಡಿಮ್ಯಾಂಡ್ ಮಾಡ್ತಾರೆ, ನೋಡಿ ಸ್ವಾಮಿ, ಮೈಸೂರು ಸಂಸ್ಥಾನದಲ್ಲಿ ನಾವು ಬಹುಸಂಖ್ಯಾತ ಇದ್ದೀವಿ, ನಮಗೂ ಪ್ರಾತಿನಿಧ್ಯ ಕೊಡಬೇಕಂತ. ಒಕ್ಕಲಿಗರಾದ್ಮೇಲೆ ಕುರುಬರು, ಮುಸಲ್ಮಾನರು, ಗಣಿಯರು, ಇಲ್ಲಿ SC/STಗಳು ಮಾತ್ರ ಸಂಘ ಕಟ್ಟಿಲ್ಲ. ಆಗ ಉಳಿದಂತ ಬಹುತೇಕ ಹಿಂದುಳಿದ ಜಾತಿಗಳು ಸಂಘ ಕಟ್ಟಿಕೊಂಡು ಮಹಾರಾಜರಿಗೆ ಡಿಮ್ಯಾಂಡ್ ಇಡ್ತಾರೆ, ನಮಗೆ ಈ ಮೈಸೂರು ಸಂಸ್ಥಾನದಲ್ಲಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಬೇಕು ಅಂತ. ಸೊ ಅದಕ್ಕೆ ಮಹಾರಾಜರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವತ್ತು ಚೀಫ್ ಜಸ್ಟಿಸ್ ಆಗಿದ್ದಂತ ಲೆಸ್ಲಿ ಮಿಲ್ಲರ್ ಆ ಸಮಿತಿಯನ್ನ ಕಮಿಟಿ ಒಂದು ಆಯೋಗ ನೇಮಕ ಮಾಡ್ತಾರೆ. ಸೊ ಲೆಸ್ಲಿ ಮಿಲ್ಲರ್ ರಿಪೋರ್ಟ್ ಇದೆಯಲ್ಲ, ಅದೇನು ತೀರಾ ನೀವು ಇವತ್ತು ಕೂಡ ನೆಟ್ಟಲ್ಲಿ ಅವೈಲಬಲ್ ಇದೆ, ಓದ್ಬೋದು. ಒಂದು ಬಹಳ ಇಂಪಾರ್ಟೆಂಟ್ ಮಹಾರಾಜರು ಪರಿಗಣಿಸ್ತಾರೆ, ಯಾರಿಗೆ ರಿಸರ್ವೇಶನ್ ಕೊಡ್ಬೇಕಂತ. ಯಾವ ಸಮುದಾಯದಲ್ಲಿ 100ಕ್ಕೆ 5% ಅಕ್ಷರಸ್ಥರು, ವಿದ್ಯಾವಂತರಲ್ಲ ಅಕ್ಷರಸ್ಥರು ಇಲ್ಲವೋ ಆ ಎಲ್ಲಾ ಸಮುದಾಯಗಳು ಹಿಂದುಳಿದ ಜಾತಿಗಳು ಅಂತ ರಿಪೋರ್ಟ್ ಕೊಡ್ತಾರೆ ಮಿಲ್ಲರ್. ಅದನ್ನ ಪರಿಗಣಿಸಿ ಮಹಾರಾಜರು 1921ಕ್ಕೆ 75% OBCಗಳಿಗೆ ಅಂದ್ರೆ ಬ್ರಾಹ್ಮಣೇತರರಿಗೆ, SC/ST OBCಗಳನ್ನ ಒಳಗೊಂಡಂತೆ ಬ್ರಾಹ್ಮಣೇತರರಿಗೆ ರಿಸರ್ವೇಶನ್ ಕೊಡ್ತಾರೆ. ಈಗ ಮಹಾರಾಜರು, ಮೈಸೂರು ಮಹಾರಾಜರು ಮತ್ತು ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು ಅವ್ರು ಯಾವ ರಿಸರ್ವೇಶನ್ ಮೂವ್ಮೆಂಟ್ ಶುರು ಮಾಡಿದ್ರು, ಈಗ ಅದು ಮುಂದುವರಿಬೇಕಾ ಬೇಡವಾ? ಈ ಕಾಲಘಟ್ಟದಲ್ಲಿ ಮುಂದುವರಿಲೇಬೇಕು. ಯಾಕೆ ಅಂದ್ರೆ ನೋಡಿ, ರಿಸರ್ವೇಶನ್ ವ್ಯಾಪ್ತಿಯಿಂದ ಹೊರಗಡೆ ಇಟ್ಟಿದ್ದಂತಹ ಅಥವಾ ಎಲ್ಲಾ ಹುದ್ದೆಗಳನ್ನ ಕಬಳಿಸ್ತಾ ಇದ್ದಂತಹ 15% ಜನ ಈಗ ಯಾವುದೇ ಹೋರಾಟ ಇಲ್ಲದೇನೆ 10% EWS ತಗೊಂಡಿದ್ದಾರೆ. ಹೌದಾ? ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಲ್ಲರೂ ಪಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಯಾರಿಗೋಸ್ಕರ ಚಳುವಳಿ ನಡೀತೋ ಅದೇ ಸಮುದಾಯಗಳು ಇವತ್ತು ಮತ್ತೆ ಆ ರಿಸರ್ವೇಶನ್ ಒಳಗಡೆ ಬೈಫರ್ಗೇಷನ್ಗೋಸ್ಕರ ಅಥವಾ ಆ ರಿಸರ್ವೇಶನ್ ಫುಲ್ಫಿಲ್ ಮಾಡಿ ಅಂತ ಬೀದಿಗೆ ನಿಂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಕಾಂಶಿರಾಮ್ ಸಾಹೇಬ್ ಹೇಳೋದೇನಂತಂದ್ರೆ, ಈ ಮಹಾಪುರುಷರು ಪ್ರಾರಂಭ ಮಾಡಿದ್ರೆ ಈ ಚಳುವಳಿಗಳು ಒಂದು ನಿರ್ದಿಷ್ಟ ಉದ್ದೇಶವನ್ನ ಇಟ್ಕೊಂಡು ಶುರುವಾಗಿರ್ತಕ್ಕಂಥ ಚಳುವಳಿಗಳು. ಇದ್ರ ಬಗ್ಗೆ ನೀವು ಕ್ರಾಸ್ ಚೆಕ್ ಮಾಡೋ ಅಗತ್ಯ ಇಲ್ಲ. ಹಂಗೇನೆ ಪೆರಿಯಾರ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತಾರೆ, ಸ್ವಾಭಿಮಾನಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಯಾತಕ್ಕೆ? ದ್ರಾವಿಡರು ಅಥವಾ ಹಿಂದುಳಿದ ಜಾತಿಗಳು ಕರಿಯರು ಅನ್ನೋ ಬಣ್ಣದ ಕಾರಣಕ್ಕೆ ಅವರು ಅವಮಾನವನ್ನು ಎದುರಿಸ್ತಾ ಇದ್ರು. ಇವತ್ತು ಎದುರಿಸ್ತಾ ಇಲ್ವಾ? ಈಗ ರೀಸೆಂಟ್ ಆಗಿ ನೀವು ಒಂದು ತಿಂಗಳ ಹಿಂದೆ ಯಾವನೊಬ್ಬ ಕ್ರಿಕೆಟ್, ಈಗ ಏನು ತಮಿಳುನಾಡಿನ ಕ್ರಿಕೆಟರ್ ಸ್ಯಾಮ್ಸನ್ ಅಲ್ಲ, ಈ ಯಾವ ವಿಜಯ್ ಅಂತ ಏನೋ ಬರುತ್ತೆ. ಸೊ ಅವನು ನಾನು ಕರಿಯ ಅನ್ನೋ ಕಾರಣಕ್ಕೆ ಕಮೆಂಟರಿ ಬಾಕ್ಸ್ ಇಂದ ಆಚೆ ಬಂದು ಟಾಸ್ ಹಾಕ್ಲಿಕ್ಕೆ ಆಗ್ಲಿ ಅಥವಾ ಶಿವರಾಮಕೃಷ್ಣನ್ ನಾನು ಕಪ್ಪಗಿದ್ದೀನಿ ಅನ್ನೋ ಕಾರಣಕ್ಕೆ, ಅವನು ಬ್ರಾಹ್ಮಣನೇ, ನಾನು ಕಪ್ಪಗಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನನ್ನ ಕಾಮೆಂಟ್ರಿ ಬಾಕ್ಸ್ ಇಂದ ಆಚೆ ನನ್ನನ್ನು ಬಿಡ್ತಾ ಇಲ್ಲ. ಇಂಥ ವ್ಯವಸ್ಥೆ ಒಳಗಡೆ ನಾನು ಮುಂದುವರಿಯೋದು ಸೂಕ್ತ ಅಲ್ಲ ಅಂತೇಳಿ ಅವರು ಸಂಪೂರ್ಣ
ಕಾಮೆಂಟ್ರಿ ವೃತ್ತಿಗೆ ವಿದಾಯ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆ. ಅಂದ್ರೆ ಬಣ್ಣದ ಕಾರಣಕ್ಕೆ ಅವಮಾನವನ್ನು ಎದುರಿಸ್ತಾ ಇದ್ವಿ. ತಮಿಳುನಾಡಲ್ಲಿ ನಡೆದಿರ್ಬೋದು, ಅದು ಇಡೀ ದೇಶದಲ್ಲಿ. ಎರಡನೇದು, ನಾವು ತಿನ್ನೋ ಆಹಾರದ ಕಾರಣಕ್ಕೆ ಅವಮಾನವನ್ನು ಎದುರಿಸ್ತೀವಿ. ಹೌದಾನೆ, ಇವತ್ತು ನಾವು ನಾನ್ ವೆಜ್ ಅನ್ನ ಸಾರ್ವಜನಿಕವಾಗಿ ತಿನ್ನಲಿಕ್ಕೆ ನಾವು ಒಟ್ಟುಗೂಡ್ದಾಗ ತಿಂತೀವಿ, ಸಭೆ ಸಮಾರಂಭಗಳು ತಿಂತೀವಿ. ಆದರೆ ಇನ್ಸ್ಟಿಟ್ಯೂಷನ್ಗಳ ಒಳಗಡೆ ಹೋಗಿ ಅಥವಾ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಎಲ್ಲೋ ಈಗ ಯಾವುದೋ ಒಂದು MNC ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಬರೀ ಮೇಲ್ವರ್ಗದವರೇ ತುಂಬಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀವು ಅಲ್ಲೋಗಿ ನಾವು ಸಾರ್ವಜನಿಕವಾಗಿ ನಾನ್ ವೆಜ್ನ ತಿಂತೀವಿ ಅನ್ನೋ ಕಾರಣಕ್ಕೆ ತಿಂತೀವಿ ಅಂತ ಹೇಳೋದಕ್ಕೂ ಕೂಡ ಧೈರ್ಯ ಮಾಡಲ್ಲ. ಅಥವಾ ಇದೇ ಏರಿಯಾದಲ್ಲಿ ಒಂದು 100 ಮನೆಗಳನ್ನ ಸುತ್ತಾಕ್ಬಿಟ್ರೆ ಮನೆ ಸಸ್ಯಾಹಾರಿಗಳಿಗೆ ಮಾತ್ರ ಅಂತ ಬೋರ್ಡ್ ಹಾಕಿರ್ತಾರೆ. ಹೌದಾ ಇಲ್ವೋ? ಅಂದ್ರೆ ಪೆರಿಯಾರ್ ಪ್ರಾರಂಭ ಮಾಡಿದಂಥ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇದೆಯಲ್ಲ, ಜಾತಿ, ಅಸ್ಪೃಶ್ಯತೆ, ಆಹಾರ, ಕಲ್ಲರು, ಈ ಎಲ್ಲ ಕಾರಣಕ್ಕೆ ಅದ್ರ ವಿರುದ್ಧ ನಡೆದಂಥ ಸ್ವಾಭಿಮಾನಿ ಚಳುವಳಿ ಇದೆಯಲ್ಲ, ಆ ಚಳುವಳಿ ಇವತ್ತಿಗೂ ಕೂಡ ಅವಶ್ಯಕತೆ ಇದೆ. ಸೊ ಅದನ್ನ ಪೆರಿಯಾರ್ ಅವರು ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡೋ ಅಗತ್ಯ ಇಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿದೆ, ನಾವೇ ಅನುಭವಿಸ್ತಾ ಇದ್ದೀವಿ. ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುನ್ನಡೆಸಿದಂಥ ಚಳುವಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಗುರಿ ಉದ್ದೇಶ ಇಟ್ಕೊಂಡು ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು, ಆ ಗುರಿ ಮತ್ತು ಉದ್ದೇಶ ಈಡೇರಿದ್ಯಾ? ಏನ ಗುರಿ ಮತ್ತು ಉದ್ದೇಶ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಸಿಕ್ಕಿದ್ಯಾ? ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆಸ್ತಿನಲ್ಲಿ, ಅಧಿಕಾರದಲ್ಲಿ, ಘನತೆ, ಗೌರವದಲ್ಲಿ ಯಾವ ಉದ್ದೇಶವನ್ನ ಇಟ್ಟುಕೊಂಡು ಬಾಬಾ ಸಾಹೇಬರು ಚಳುವಳಿಯನ್ನು ಶುರು ಮಾಡಿದ್ರು, ಆ ಚಳುವಳಿ ಇನ್ನೂ ಪೂರ್ಣಗೊಂಡಿಲ್ಲ. ಸೊ ಕಾಂಶಿರಾಮ್ ಸಾಹೇಬ್ ಏನ್ ಹೇಳ್ತಾರೆ ಅಂದ್ರೆ, ಈ ಎಲ್ಲಾ ಮಹಾಪುರುಷರು ಇನ್ಕ್ಲೂಡಿಂಗ್ ಭಗವಾನ್ ಬುದ್ಧ, ಈ ಎಲ್ಲಾ ಮಹಾಪುರುಷರು ಮಾಡಿದಂತಹ ಚಳುವಳಿ ಇದೆಯಲ್ಲ, ಆ ಚಳುವಳಿಯ ಬಗ್ಗೆ ನಾವು ತೀರಾ ತಲೆನ ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವೇನ್ ಮಾಡ್ಬೇಕು? ಅವ್ರು ಯಾವ ಚಳುವಳಿ ಪ್ರಾರಂಭ ಮಾಡಿದ್ರು ಅದನ್ನ ಮುನ್ನಡೆಸ್ಬೇಕು, ಅಷ್ಟೇ ನಮ್ಮ ಕೆಲಸ ಅಂತ. ಅದನ್ನ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂತಂದ್ರೆ, ಆ ಚಳುವಳಿಯನ್ನ ನಾನು ಮುನ್ನಡೆಸೋದ್ರಿಂದ ಒಂದ್ ಕಡೆ ಸಕ್ಸಸ್ ಕೂಡ ಕಂಡಿದ್ದೀನಿ. ಈ ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ ಅತ್ಯಂತ ಕೆಳಮಟ್ಟದ ಅಸ್ಪೃಶ್ಯ ಹೆಣ್ಣುಮಗಳನ್ನ 4 ಸಲ ಮುಖ್ಯಮಂತ್ರಿ ಕೂಡ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವ ವಿಚಾರಧಾರೆ ಇಟ್ಕೊಂಡು? ಇದೇ ಬುದ್ಧ, ಇದೇ ಫುಲೆ, ಇದೇ ಶಾಹು, ಇದೇ ಪೆರಿಯಾರ್, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಕೊಂಡು ಆ ಚಳುವಳಿಯ ಬಗ್ಗೆ ನನ್ನ ತಲೆನ ಜಾಸ್ತಿ ಉಪಯೋಗಿಸಿಲ್ಲ ನಾನು. ಆ ಚಳುವಳಿಯನ್ನ ಅವ್ರು ಹೇಗೆ ಮುನ್ನಡೆಸಿದ್ರು ಅದೇ ದಾರಿನಲ್ಲಿ ನಾನು ಮುನ್ನಡೆಸೋದ್ರಿಂದ ಇವತ್ತು ನಾನು ಅಲ್ಲಿ ಸಕ್ಸಸ್ ಕಂಡಿದ್ದೀನಿ. ನೀವು ಸಕ್ಸಸ್ ಕಾಣಬೇಕಾ? ಮಹಾರಾಷ್ಟ್ರದಲ್ಲಿ ಹೇಳೋ ಮಾತು, ನೀವು ಸಕ್ಸಸ್ ಕಾಣಬೇಕಾ? ನೀವು ಕೂಡ ಬಾಬಾ ಸಾಹೇಬ್ ಮಾರ್ಗದಲ್ಲಿ ಸಾಕು. ಸೊ ಇಲ್ಲಿ ಎಲ್ಲಿ ಎಡುತ್ತಾ ಇದೀವಿ ಅಂತಂದ್ರೆ, ನಮ್ಮ ವಿಶೇಷವಾದಂತ ಬ್ರೈನ್ ಅನ್ನ ಅಪ್ಲೈ ಮಾಡಕ್ ಹೋಗ್ತೀವಿ. ಬಾಬಾ ಸಾಹೇಬರು ಚಳುವಳಿ ಆಗ್ಬೋದು, ಬುದ್ಧ, ಫುಲೆ, ಪೆರಿಯಾರ್, ಶ್ರೀ ನಾರಾಯಣ ಗುರು, ಈ ಎಲ್ಲ ಮಹಾಪುರುಷರು ನಡೆಸ್ಕೊಂಡು ಬಂದಂತ ಚಳುವಳಿ ಇದೆಯಲ್ಲ, ಈ ಚಳುವಳಿಗಳನ್ನ ಮುನ್ನಡೆಸಿ ಸಕ್ಸಸ್ ಕಾಣ್ರಿ ಅಂತ ಹೇಳಿದ್ರೆ ನಾವು ವಿಶೇಷವಾದಂತ ಬ್ರೈನ್ ಅನ್ನು ಅಪ್ಲೈ ಮಾಡಕ್ ಹೋಗ್ತೀವಿ. ಹಂಗಾಗಿ ನಮ್ಮನ್ನು ಯಾರು ಒಪ್ಪಲ್ಲ. 100% ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿದೆಯಾ ಸಮಾಜ? 100% ಬುದ್ಧನೂ ಒಪ್ಕೊಂಡ್ಬಿಟ್ಟಿದೆಯಾ ಸಮಾಜ? ಇಲ್ಲ. ಬುದ್ಧ, ಬಾಬಾ ಸಾಹೇಬ್ರನ್ನ ಇವತ್ತಿನವರೆಗೆ ಒಪ್ಕೊಳಕ್ ಆಗಿಲ್ಲ ಅಂತಂದ್ರೆ ನಮ್ಮನ್ನ ಯಾವ ಕಾರಣಕ್ಕೆ ಒಪ್ಕೊಂತಾರೆ? ಹೌದಾನೆ? ಸೊ ಹಂಗಾಗಿ ನಾವು ನಮ್ಮ ಸಿದ್ಧಾಂತಗಳನ್ನ ಹೇಳೋದಕ್ಕೆ, ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಂತ ಚಳುವಳಿಯನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಕಾಣಬಹುದು. ಮತ್ತೆ ಬಂದಾಗ ಜಗನ್ನಾಥ್ ಸರ್ ನನಗೊಂದು ಮಾತು ಹೇಳಿದ್ರು, ನಾವಿಲ್ಲಿ ಅಟ್ ಎನಿ ಕಾಸ್ಟ್ ಯಾವುದೇ ಸಮುದಾಯವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ಟೀಕ್ಸಕ್ಕೆ ಹೋಗಲ್ಲ, ವಿಮರ್ಶೆ ಮಾಡಕ್ ಹೋಗಲ್ಲ. ನೀವು ಚಳುವಳಿಗೆ ಎಲ್ಲರನ್ನ ಒಳಗೊಳ್ಳಬೇಕು ಅನ್ನೋ ಉದ್ದೇಶ ಇದ್ರೆ ಯಾರನ್ನು ಟೀಕೆ ಮಾಡೋ ಅಗತ್ಯನೂ ಇಲ್ಲ, ಯಾರನ್ನು ವಿಮರ್ಶೆ ಮಾಡೋ ಅಗತ್ಯನೂ ಇಲ್ಲ. ಇದು ಬಾಬಾ ಸಾಹೇಬ್ರ ಚಳುವಳಿ, ಬನ್ನಿ ಜೊತೆಗೆ ಹೋಗೋಣ ಅನ್ಬೇಕಷ್ಟೇ. ನಿನ್ ಕಪ್ಪಿದ್ಯಾ, ನಿನ್ ದಪ್ಪಕ್ಕಿದ್ಯಾ, ನಿನ್ ಕುಳ್ಳಕ್ಕಿದ್ಯಾ, ನಿನ್ ಬೆಳ್ಳಗಿದ್ಯಾ, ನಿನ್ ಕರಿಗಿದ್ಯಾ, ನಿನ್ ಮಾತು ಹಾರ್ಡಾಗಿದೆ, ನೀನೊಂಥರ ಬೇರೆ ರೀತಿ ಇದೆಲ್ಲ ಅಗತ್ಯ ಇಲ್ಲ. ಒಂದು ಚಳುವಳಿಯನ್ನ ಕಟ್ಟುವಾಗ ಯಾವುದೂ ಅಗತ್ಯ ಇಲ್ಲ. ನಮ್ಮ ಗುರಿ ಸ್ಪಷ್ಟತೆ ಇರಬೇಕು. ನಾವು ಏನ್ ಹೇಳಿದ್ರು ಬಾಬಾ ಸಾಹೇಬರು? ಈ ದೇಶ ಪ್ರಬುದ್ಧ ಭಾರತ ಆಗ್ಬೇಕು. ಹೌದಾ? ಹೌದಾ ಇಲ್ವೋ? ಈ ದೇಶ ಪ್ರಬುದ್ಧ ಭಾರತ ಆಗ್ಬೇಕು. ಪ್ರಬುದ್ಧ ಭಾರತ ಯಾವುದೋ ಒಂದು ಜಾತಿಯಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಬುದ್ಧ ಭಾರತ ಆಗಬೇಕಂತಂದ್ರೆ ಈ ಇಡೀ ದೇಶವನ್ನ ಒಳಗೊಳ್ಬೇಕು. ಎಲ್ಲ ಜಾತಿ, ಎಲ್ಲ ವರ್ಣಗಳನ್ನ, ವರ್ಗದವ್ರನ್ನ ಒಳಗೊಳ್ಬೇಕು. ಬುದ್ಧನ ಕಾಲದಲ್ಲಿ ನಡೆದಂತ ಚಳುವಳಿ ಇವತ್ತಿಗೂ ಕೂಡ ಆಗ್ಬೇಕು. ಹಂಗಾಗಿ ಎಲ್ಲರನ್ನ ಒಳಗೊಳ್ಬೇಕು. ಮೊದಲನೇದಾಗಿ
ಪ್ರಬುದ್ಧ ಭಾರತದ ಒಳಗಡೆ ಈ ಶೋಷಿತ ಸಮಾಜ ಏನಿದೆ, ನೀವು ಈ ದೇಶದ ಆಳುವ ವರ್ಗ ಆಗಬೇಕು, ಈ ದೇಶದ ಎಲ್ಲ ವರ್ಗಗಳ ಜೊತೆಯಲ್ಲಿ ಸಮಾನವಾಗಿ ಪಾಲನ್ನ ಪಡಿಬೇಕಂತ ಹೇಳ್ತಾರೆ ಬಾಬಾ ಸಾಹೇಬ್. ಎಲ್ಲ ಕ್ಷೇತ್ರದಲ್ಲೂ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆಸ್ತಿ ಸಂಪತ್ತಲ್ಲಿ, ಇನ್ಕ್ಲೂಡಿಂಗ್ ಪವರ್. ಆವತ್ತು ಈ ದೇಶ ಪ್ರಬುದ್ಧ ಭಾರತ ಆಗುತ್ತೆ ಅಂತ. ಸೊ ಆ ಪ್ರಬುದ್ಧ ಭಾರತ ಆಗಬೇಕಂತಂದ್ರೆ ನಾವು ವಿಶೇಷವಾದಂಥ ಏನು ದಿಕ್ಕಿನಲ್ಲಿ ಸಾಗಂತ ಅಗತ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಂಥ ಚಳುವಳಿಯಿಂದ ಆ ದಾರಿನಲ್ಲಿ ಸಾಗಿದ್ರೆ ಸಾಕು. ಆ ಕೆಲಸ ಮಾಡೋದ್ರಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಹಾಗಾಗಿ ಯಾರನ್ನೂ ಒಪ್ಪದೇ ಇರ್ತಕ್ಕಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ನನಗೆ ಬಹಳ ಆಘಾತ ಆಗಿದ್ದೇನಂತಂದ್ರೆ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಹೋರಾಟಗಳಲ್ಲಿ ನೋಡೋದಾದ್ರೆ ಬುದ್ಧನ ವಿಮರ್ಶೆ ಮಾಡಿದ್ದಾರೆ. ಹೌದಪ್ಪ, ಬಾಬಾ ಸಾಹೇಬರು ಬುದ್ಧನ ಒಪ್ಕೊಂಡಿದ್ದಾರೆ, ಆಯ್ತು ನೀವು ಹೋಗಿ, ನಾವು ಕ್ರಿಶ್ಚಿಯಾನಿಟಿಗೆ ಹೋಗ್ತೀವಿ, ನಿಮ್ಗೇನು ಕಷ್ಟ ಅಂತ ಮಾತಾಡಿದ್ದಾರೆ. ಹೌದಾ? ಯಾರು ಮಾತಾಡಿರೋದು? ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಪ್ರತಿಫಲವನ್ನ ಪಡ್ಕೊಂಡಿರ್ತಕ್ಕಂಥ ಸಮಾಜಗಳೇ. ಬಾಬಾ ಸಾಹೇಬ್ರನ್ನ ಮನುವಾದಿಗಳು ಟೀಕೆ ಮಾಡೋದ್ರಲ್ಲಿ ಏನು ವಿಶೇಷತೆ ಕಾಣಲ್ಲ ನಮ್ಮಂತವ್ರು. ಅವ್ರು ಬದುಕಿದಾಗ್ಲೂ ಟೀಕಿಸ್ತಾ ಇದ್ರು, ಈಗಲೂ ಟೀಕೆ ಮಾಡ್ತಿದ್ದಾರೆ. ಹೌದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಯಾರು ಒಪ್ಕೊಂಡಿರ್ಲಿಲ್ವೋ, ಅವರ ಕಾನ್ಸ್ಟಿಟ್ಯೂಷನ್ ಯಾರು ಒಪ್ಕೊಂಡಿರ್ಲಿಲ್ವೋ, ಅವ್ರು ಅವತ್ತು ವಿರೋಧ ಮಾಡ್ತಾ ಇದ್ರು, ಇವತ್ತು ವಿರೋಧ ಮಾಡ್ತಿದ್ದಾರೆ. ಅದರಲ್ಲೇನು ವಿಶೇಷತೆ ಇಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಯಾರ್ಯಾರು ಹಕ್ಕು ಅಧಿಕಾರಗಳನ್ನ ಪಡ್ಕೊಂಡಿದ್ದಾರೋ, ಯಾರ್ಯಾರು ಘನತೆ ಗೌರವಗಳನ್ನ ಪಡ್ಕೊಂಡಿದ್ದಾರೋ, ಅಥವಾ ಪ್ರಾಣಿಗಳ ತರ ಬದುಕ್ತಾ ಇದ್ದವರು ಮನುಷ್ಯರ ರೀತಿ ಬದುಕಂಗಾಗಿದಾರಲ್ಲ, ಅವರು ಬಾಬಾ ಸಾಹೇಬ್ರನ್ನ ಬುದ್ಧನ ವಿಮರ್ಶೆ ಮಾಡಿದಾಗ ನಮಗೆ ಆಘಾತ ಆಗ್ಬೇಕು. ಎಲ್ಲಿ ನಮ್ಮ ಫೇಲ್ಯೂರ್ ಇದೆ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಇದು ಯಾರ ಜವಾಬ್ದಾರಿ? ಎಲ್ಲರನ್ನ ಒಳಗೊಳ್ತಕ್ಕಂಥ ಜವಾಬ್ದಾರಿ ಯಾರು? ಅದನ್ನು ಬಾಬಾ ಸಾಹೇಬರು ಬಹಳ ಕ್ಲಿಯರ್ ಕಟ್ ಆಗಿರ್ತಾರೆ. ನೀವು ಅನಿಲೇಷನ್ ಆಫ್ ಕಾಸ್ಟ್ ನ ಕರೆಕ್ಟ್ ಆಗಿ ಓದಿದ್ರೆ, ಜಾತಿ ವಿನಾಶ ಪುಸ್ತಕದಲ್ಲಿ ಓದಿದ್ರೆ ಅಲ್ಲಿ ಒಂದ್ ಕಡೆ ಹೇಳ್ತಾರೆ. ಆ ಒಂದ್ 2-3 ವಿಚಾರಗಳನ್ನ ಬಹಳ ಗಂಭೀರವಾಗಿ ನಾವು ಅನಿಲೇಷನ್ ಆಫ್ ಕಾಸ್ಟ್ ಓದುವಾಗ ಅರ್ಥ ಮಾಡ್ಕೊಂಡಿದ್ದೀವಿ. ಮೊದಲನೇದು ಬಹಳ ಇಂಪಾರ್ಟೆಂಟ್, ಜಗತ್ತಿನಲ್ಲಿ ಕರಿಯ ಬಿಳಿಯ ಅಂದ್ರೆ ವರ್ಣ, ಬಡವ ಶ್ರೀಮಂತ ಅಂದ್ರೆ ಉಳ್ಳವರು ಮತ್ತು ಇಲ್ಲದವರು, ಈ ರೀತಿಯ ತಾರತಮ್ಯಗಳಿತ್ತಲ್ಲ, ಈ ತಾರತಮ್ಯಗಳು ಆ ದೇಶಗಳಲ್ಲಿ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ 200 ವರ್ಷ 300 ವರ್ಷದ ಒಳಗಡೆ ಆ ತಾರತಮ್ಯಗಳೆಲ್ಲ ಹೊರಟೋಗಿವೆ. ಆದರೆ ಭಾರತದಲ್ಲಿ ಒಂದು ಜೀವ ವಿರೋಧಿ ವ್ಯವಸ್ಥೆ, ಜಾತಿ ಅಸ್ಪೃಶ್ಯತೆ, ಜೀವ ವಿರೋಧಿ ತಾನೆ. ನನ್ನ ಪಕ್ಕದಲ್ಲಿ ಕೂತ್ಕೊಂಡ ತಕ್ಷಣ ಇವ್ರು ಫಸ್ಟ್ ಯಾರೋ ಅಪರಿಚಿತ ಬಂದು ಕೂತ್ಕೊಂಡ್ರೆ ಫಸ್ಟ್ ಅವನ ತಲೆ ಒಳಗಡೆ ಬರೋದು ಯಾವ್ದಪ್ಪ ಅಂದ್ರೆ ಇವ್ನು ಯಾರಂತ. ಇವ್ನು ಯಾರಂತಂದ್ರೆ ಇವ್ನು ಅಮೆರಿಕಾದವನೋ, ಚೈನಾದವನೋ, ಜಪಾನ್ ಅಂತ ಅಲ್ಲ, ಇವ್ನು ಯಾವ ಜಾತಿ ಅಂತ. ಹೌದಾನೆ? ಸೊ ಇದೇ ಕ್ಯಾಸ್ಟ್ ಮೆಂಟಾಲಿಟಿ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಕ್ಯಾಸ್ಟ್ ಇಸ್ ಎ ಮೆಂಟಲ್ ಡಿಸೀಸ್ ಅಂತ ಹೇಳಿ. ಒಂದು ಜಾತಿ ಅಂತಕ್ಕಂಥದ್ದು ಒಂದು ಮಾನಸಿಕ ರೋಗ ಅಂತ. ಈ ರೋಗ ಇದೆಯಲ್ಲ, ಇದು 2 ಜೀವ ವಿರೋಧಿ. ಆದ್ರೆ 2000 ವರ್ಷಗಳಿಂದ ಉಳ್ಕೊಂಡಿದೆ. ಯಾಕೆ ಉಳ್ಕೊಂಡಿದೆ? ರಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಬಾಬಾ ಸಾಹೇಬ್ರು ಹಾಕೊಳ್ಳೋ ಪ್ರಶ್ನೆ ಇದು ಯಾಕೆ ಉಳ್ಕೊಂಡಿದೆ? ಇದು ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಈ ಜಾತಿ ಅಸಮಾನತೆ, ಅಸ್ಪೃಶ್ಯತೆ ಇದನ್ನ ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಳಿಕ್ಕೆ, ಹೇಗೆ ಈ ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವರ್ಗ ಅಥವಾ ಮನುವಾದಿ ವರ್ಗ ಅಥವಾ ಬ್ರಾಹ್ಮಣಶಾಹಿ ವರ್ಗ, ಬಾಬಾ ಸಾಹೇಬ್ರ ಭಾಷೆಯಲ್ಲಿ ಹೇಳೋದಂದ್ರೆ ಬ್ರಾಹ್ಮಣಶಾಹಿ ವರ್ಗ ಹೇಗೆ ಹೋರಾಟ ಮಾಡ್ತಾ ಇದೆ ಅಂದ್ರೆ, ಯುದ್ಧ ಭೂಮಿನಲ್ಲಿ ಒಬ್ಬ ವೀರ ಸೈನಿಕ ತನ್ನ ತಾಯ್ನಾಡನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ತನ್ನ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡ್ತಾ ಇರ್ತಾನೆ. ಹಂಗೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ, ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವರ್ಗದ ಬುದ್ಧಿವಂತರು, ಇಂಟೆಲೆಕ್ಚುಯಲ್ ಕ್ಲಾಸ್, ಈ ವ್ಯವಸ್ಥೆಯನ್ನ ಹಾಗೆ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಾಬಾ ಸಾಹೇಬ್ರು ಹೊಟ್ಟೆಪಾಡಿಗೋಸ್ಕರ ಪೌರೋಹಿತ್ಯ ಮಾಡೋರಲ್ಲ, ಇನ್ನು ಹೊಟ್ಟೆಪಾಡಿಗೋಸ್ಕರ ನೌಕರಿ ಮಾಡೋರಲ್ಲ, ಅಥವಾ ಹೊಟ್ಟೆಪಾಡಿಗೋಸ್ಕರ ಬಿಸ್ನೆಸ್ ಮಾಡೋರಲ್ಲ. ಈ ವ್ಯವಸ್ಥೆ ಹೀಗೆ ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇರೋರು ಯಾರು ಈ ವ್ಯವಸ್ಥೆಯನ್ನ, ಜಾತಿ ಅಸ್ಪೃಶ್ಯತೆ ಅಸಮಾನತೆಯನ್ನು ಸೃಷ್ಟಿ ಮಾಡಿದ್ರು, ಆ ಮನುವಾದಿ ಬ್ರಾಹ್ಮಣವಾದಿ ಸಮಾಜದ ಬುದ್ಧಿವಂತ ವರ್ಗ, ಇಂಟೆಲೆಕ್ಚುಯಲ್ ಕ್ಲಾಸ್, ಈ ವ್ಯವಸ್ಥೆಯನ್ನ ಹಾಗೆ ಉಳಿಸ್ಕೊಳ್ಳಿಕ್ಕೆ ಹೇಗೆ ಹೋರಾಟ ಮಾಡ್ತಾ ಇದೆ ಅಂದ್ರೆ, ಯುದ್ಧ ಭೂಮಿನಲ್ಲಿ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಬ್ಬ ವೀರ ಸೈನಿಕನ ರೀತಿ ಹೋರಾಟ ಮಾಡ್ತಿದ್ದಾರೆ.
ಹಾಗಾಗಿ ಈ ವ್ಯವಸ್ಥೆ ಹೀಗೆ ಇದೆ. ಹಾಗೆ ನಮ್ಮ ಕೆಲಸ ಏನು? ಬಾಬಾ ಸಾಹೇಬ್ ಹಂಗೆ ಹೇಳಿದ್ದಾರೆ, ಮನುವಾದಿ ಸಮಾಜದ ಬುದ್ಧಿವಂತ ವರ್ಗ ಈ ಅಸಮಾನತೆ, ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆಯನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೆ ಯುದ್ಧ ಭೂಮಿಯ ವೀರ ಸೈನಿಕಂತರ ಹೋರಾಟ ಮಾಡ್ತಾ ಇದೆ. ಹಾಗೆ ನಾವೇನ್ ಮಾಡಬೇಕು? ಬೇರೆ ಏನಿಲ್ಲ, ಅದರಲ್ಲೇ ಉತ್ತರ ಇದೆ. ಹೇಗೆ ಆ ಸಮಾಜದ ಬುದ್ಧಿವಂತ ವರ್ಗ ಈ ವ್ಯವಸ್ಥೆಯನ್ನ ಹಾಗೆ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದೆಯೋ, ಹಾಗೆ ಈ ಜಾತಿ, ಅಸ್ಪೃಶ್ಯತೆ, ಅಸಮಾನತೆಯಿಂದ ಸಂತ್ರಸ್ತರು ಅಥವಾ ಅದರಿಂದ ದಬ್ಬಾಳಿಕೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ, ಆ ಸಮಾಜದ ಇಂಟೆಲೆಕ್ಚುಯಲ್ ಕ್ಲಾಸ್, ಬುದ್ಧಿವಂತ ವರ್ಗ ಈ ವ್ಯವಸ್ಥೆಯನ್ನ ನಾಶ ಮಾಡಲಿಕ್ಕೆ ಹೋರಾಟ ಮಾಡಬೇಕಷ್ಟೇ. ಈಗ ನಮ್ಮ ಪ್ರಶ್ನೆ ಏನಾದ್ರು ಮಾಡ್ತಾ ಇದೀವ? ನಾವು ಆ ಕೆಲಸ ಮಾಡ್ತಾ ಇದೀವ? ಫೇಲ್ಯೂರ್ ಎಲ್ಲಿದೆ? ಮನುವಾದಿ ಸಮಾಜ 15% ಅಂತ ಮಾತಾಡ್ತೀವಿ ನಾವು. ಬುದ್ಧನ ಬಹುಜನ ಹಿತಾಯ, ಬಹುಜನ ಸುಖಾಯ ಅಥವಾ ಬಹುಜನ ಸಮಾಜ 85%. ಮನುವಾದಿ ವ್ಯವಸ್ಥೆಯಿಂದ 85% ಜನ ನಾವು ಸಂತ್ರಸ್ತರಾಗಿದ್ದೀವಿ, ಅಸಮಾನತೆಗೆ ಒಳಗಾಗಿದ್ದೀವಿ, ಜಾತಿ ವ್ಯವಸ್ಥೆಗೆ ಒಳಗಾಗಿದ್ದೀವಿ. 15% ಜನ ಈ ವ್ಯವಸ್ಥೆನ ಹಾಗೆ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ದಾರೆ. ನಾವು 85% ಜನರಲ್ಲಿ ಇರ್ತಕ್ಕಂಥ ಇಂಟೆಲೆಕ್ಚುಯಲ್ಸ್ ಕೆಲಸ ಇಲ್ಲ. ಈ ವ್ಯವಸ್ಥೆಯನ್ನು ನಾಶ ಮಾಡೋಕೆ ಹೋರಾಟ ಮಾಡಬೇಕಾ ಬೇಡ? ಮಾಡಲಿಲ್ಲ ಅಂತಂದ್ರೆ ನಮ್ಮ ನಂತರ ನಮ್ಮ ಮುಂದಿನ ಪೀಳಿಗೆ ಕೂಡ ಇದೇ ವಿಷ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇಟ್ಕೊಳ್ಳೋದು. ಹಂಗಾಗಿ ಇಂಟೆಲೆಕ್ಚುಯಲ್ ಕ್ಲಾಸ್ ಜವಾಬ್ದಾರಿ ಏನಂತಂದ್ರೆ, ಈ ವ್ಯವಸ್ಥೆ ಏನಿದೆಯೋ ಈ ವ್ಯವಸ್ಥೆಯನ್ನ ನಾಶ ಮಾಡಿ ಬುದ್ಧ ಕಂಡಂತಹ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತೆ ಅದೇ ಅನಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಬಾಬಾ ಸಾಹೇಬ್, ಬಹಳ ಕ್ಲಿಯರ್ ಕಟ್ ಆಗಿದೆ. ಪ್ರಪಂಚದ ಯಾವುದೇ ದೇಶದಲ್ಲಿ ಜನಸಾಮಾನ್ಯರಿಂದ ಕ್ರಾಂತಿ ಆಗಿಲ್ಲ. ಅದು ರಷ್ಯಾ ಕ್ರಾಂತಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ ಆಗ್ಬೋದು, ಜನಸಾಮಾನ್ಯರಿಂದ ನಡೆದಿಲ್ಲ. ಮತ್ತೆ ಕ್ರಾಂತಿ ಮಾಡಿದವರು ಯಾರು? ಆ ಸಮಾಜದ ಬುದ್ಧಿವಂತ ವರ್ಗ, ಇಂಟೆಲೆಕ್ಚುಯಲ್ ಕ್ಲಾಸ್ ಅಂತ ಕರೀತಾರೆ ಬಾಬಾ ಸಾಹೇಬ್. ಈ ಜಗತ್ತಲ್ಲೆಲ್ಲರೂ ಕ್ರಾಂತಿ ಆಗಿದೆ ಅಂದ್ರೆ ಬುದ್ಧಿವಂತ ವರ್ಗದಿಂದಲೇ ಕ್ರಾಂತಿ ಆಗಿರೋದು. ಸೊ ಬುದ್ಧಿವಂತ ವರ್ಗ ಒಂದು ವೇಳೆ ಪ್ರಾಮಾಣಿಕರಾಗಿದ್ರೆ, ನಿಸ್ವಾರ್ಥಿಗಳಾಗಿದ್ರೆ ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಆ ಕ್ರಾಂತಿ ಕೂಡ ಸಕ್ಸಸ್ ಆಗುತ್ತೆ. ಒಂದು ವೇಳೆ ಆ ಸಮಾಜದ ಅಥವಾ ಆ ದೇಶದ ಬುದ್ಧಿವಂತ ವರ್ಗ ಸ್ವಾರ್ಥಿಗಳಾಗಿದ್ರೆ, ಅಪ್ರಾಮಾಣಿಕರಾಗಿದ್ರೆ, ಅವ್ರೇನ್ ಮಾಡ್ತಾರೆ? ಇಡೀ ಸಮಾಜವನ್ನ ಹಳ್ಳಕ್ಕೆ ತಳ್ತಾರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಅನಿಲೇಷನ್ ಆಫ್ ಕಾಸ್ಟ್. ಭಾರತದ ಬುದ್ಧಿವಂತ ವರ್ಗ, ಇಂಟೆಲೆಕ್ಚುಯಲ್ ಕ್ಲಾಸ್ ಅಪ್ರಾಮಾಣಿಕ, ಸ್ವಾರ್ಥಿಗಳು. ಹಂಗಾಗಿ ಈ ದೇಶದಲ್ಲಿ ಜಾತಿ ಹಾಗೆ ಹೋಗ್ತದೆ, ಅಸ್ಪೃಶ್ಯತೆ, ಅಸಮಾನತೆ ಹಾಗೆ ಹೋಗ್ತದೆ. ಇನ್ ಜನರಲ್ ಬಾಬಾ ಸಾಹೇಬ್ ಹೇಳ್ತಾರೆ, ಈಗ ನಾವು ನಮ್ಮ ಸಮಾಜದ ಬುದ್ಧಿವಂತ ವರ್ಗ ಅಂತ ನಮ್ಮನ್ನು ಕನ್ಸಿಡರ್ ಮಾಡ್ಬೋದಾ? ಎಜುಕೇಟೆಡ್ ಎಂಪ್ಲಾಯೀಸ್, ನಮ್ಮನ್ನು ನಾವು ಇಂಟೆಲೆಕ್ಚುಯಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ನಿಮಗೆ ಡೌಟಾ, ನಮಗೆ ಡೌಟಾ ಗೊತ್ತಿಲ್ಲ ನನಗೆ. ನಾವ್ಯಾವ ಸಿನಿಮಾ ಬುದ್ಧಿವಂತ? ಮುಂದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಲೆವೆಲ್ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿನಲ್ಲಿ ಸಾಕ್ತಾ ಇರ್ತಕ್ಕಂಥ ಒಬ್ಬ ಪಾದಯಾತ್ರೆ ಅಂತ ಅನ್ಕೊಂಡು, ಹೌದಾ? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿನಲ್ಲಿ ಸಾಕ್ತಾ ಇದೀವಿ ಅಂದ್ರೆ, ಹೆಜ್ಜೆ ಇಡ್ತಾ ಇದೀವಿ ಅಂದ್ರೆ, ನಾವು ಅಂಬೇಡ್ಕರ್ ದಾರಿನಲ್ಲಿ ಸಾಕ್ತಕ್ಕಂಥ ಇಂಟೆಲೆಕ್ಚುಯಲ್ಸ್ ಆಗಿದ್ದೀವಿ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಅದನ್ನ ಮಾಡ್ತೀವಿ. ಜಾತಿ ಹೋಗ್ಬೇಕು, 2000 ವರ್ಷಗಳ ಹಿಂದೆನೂ ಜಾತಿ ಹೋಗ್ಬೇಕು ಅಂತ ಬುದ್ಧನೇ ಹೇಳಿದ್ರು. ಇವತ್ತು ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಅಸಮಾನತೆ ಹೋಗ್ಬೇಕು, 2000 ವರ್ಷಗಳ ಹಿಂದೆ ಬುದ್ಧ ಹೇಳಿದ್ರು. ಇವತ್ತು ಅಸಮಾನತೆ ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಅಸ್ಪೃಶ್ಯತೆ 2000 ವರ್ಷಗಳಿಂದ ಹಿಂದೆನೂ ಇತ್ತು, ಆಗಲೂ ಹೋಗ್ಬೇಕು. ಬುದ್ಧ ಹೇಳಿದ್ದು ಮನುಷ್ಯರನ್ನ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯ ಅಂತ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ದಮ್ಮನೇ ಅಲ್ಲ ಅಂತ ಹೇಳಿ. ಹೌದಾ? ಇವತ್ತು ಬದಲಾಗಿದೆಯಾ?
ಇವತ್ತು ಹಾಗೆ ಇದೆ. ಇವತ್ತು ಜಾತಿ ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ಅಸಮಾನತೆ ಹೋಗ್ಬೇಕು. ಈ ಚಳುವಳಿಯನ್ನ ಈ ಸಮಾಜದ ಅಂದ್ರೆ ಶೋಷಿತ ಸಮಾಜಗಳ ಬುದ್ಧಿವಂತ ವರ್ಗ ಹೇಗೆ ಮುನ್ನಡೆಸ್ತಾ ಇದೆ? ನಾವು ಸಕ್ಸಸ್ ಆಗ್ತಿದ್ವಾ? ತಕ್ಕಮಟ್ಟಿಗೆ ಆಗಿದ್ದೀವಿ ಅಂತ ಅನ್ಕೋಣ. ನಮ್ಮ ತಾತ ಹಳ್ಳಿಲಿದ್ದ, ಗುಡಿಸ್ದಲ್ಲಿದ್ದ, ಗೊತ್ತಾನೆ. ಈಗ ನಾವು ಆ ವ್ಯವಸ್ಥೆಯಿಂದ ಆಚೆ ಬಂದಿದ್ದೀವಿ. ಆಚೆ ಬಂದು ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಆ ಲೆವೆಲ್ಗೇನು ಇಲ್ಲ. ಹೌದಾ? ಆ ಲೆವೆಲ್ಗೇನು ಹೋಗಿಲ್ಲ. ಒಬ್ಬ ಈ ದೇಶದಲ್ಲಿ ಶೋಷಿತ ವರ್ಗದಿಂದ ಒಬ್ಬ ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಸೃಷ್ಟಿಯಾಗಿಲ್ಲ. ಬೇಡ, ಸೃಷ್ಟಿಯಾಗಲ್ಲ, ಆಮೇಲೆ ನೋಡೋಣ. ಆದರೆ ಕನಿಷ್ಠ ಘನತೆ ಗೌರವದಿಂದ ಬದುಕುವಂತ ಅವಕಾಶಗಳು ಪಡ್ಕೊಂಡಿದೀವಿ ತಾನೆ. ಈಗ ನಮ್ಮ ಕೆಲಸ ಏನಾಗಬೇಕಂದ್ರೆ ನಾವು ಪಡ್ಕೊಂಡಿರ್ತಕ್ಕಂಥ ಅವಕಾಶಗಳು, ಸ್ಥಾನಮಾನಗಳು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ತಲುಪಬೇಕಾ ಬೇಡ? ತಲುಪಬೇಕು. ಹೌದಾ? ಇವತ್ತಿನ ಕಾಲಘಟ್ಟದಲ್ಲಿ ತಲುಪುತ್ತಾ ಅಂತ ಅನ್ಸುತ್ತಾ ನಿಮ್ಗೆ? ಭಾರತದ ಸಂವಿಧಾನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಓಕೆ, ಅದರೊಳಗಡೆ ನಮಗೆ 16/4 ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಅಂದ್ರೆ ರಿಸರ್ವೇಶನ್, 15/4 ಶಿಕ್ಷಣದಲ್ಲಿ ಪ್ರಾತಿನಿಧ್ಯ. ಹೌದಾನೆ? ಆರ್ಟಿಕಲ್ 14 ಸಮಾನತೆ, ಇದೆಲ್ಲ ಅಚೀವ್ ಆಗಿದೆಯಾ? ಆರ್ಟಿಕಲ್ 17 ಅಬಲಿಷನ್ ಆಫ್ ಅನ್ಟಚಬಿಲಿಟಿ ಆಗಿದೆಯಾ? ಇಲ್ಲ. ಆರ್ಟಿಕಲ್ 38, 39 ಈ ದೇಶದ ಆಸ್ತಿ ಮತ್ತು ಸಂಪತ್ತಿನಲ್ಲಿ ಸೃಷ್ಟಿಯಾಗ್ತಕ್ಕಂಥ ಆದಾಯ ಇದೆಯಾ? ಅದರಲ್ಲಿ ಸಮಪಾಲು ಸಿಕ್ಕಿದೆಯಾ? ಇಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ 79 ವರ್ಷದಿಂದ ಇದೆ. ಆಳುವ ಸರ್ಕಾರಗಳು ಹೇಳ್ತಾ ಇವೆ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ, ನೆಹರೂಯಿಂದ ಹಿಡಿದು ನರೇಂದ್ರ ಮೋದಿವರೆಗೆ ಎಲ್ಲರೂ ಪ್ರಮಾಣ ವಚನ ತಗೊಂಡಿರೋದು ಯಾವುದ್ರ ಆಧಾರದ ಮೇಲೆ? ಆನ್ ದ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಷನ್. ಹೌದಾನೆ? ನಾವು ಸಂವಿಧಾನಬದ್ಧವಾಗಿ ಸಂವಿಧಾನದ ಆಶಯಗಳಿಗೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತೀವಿ. ನಡೆಸಿದಾರಾ? ನಮ್ಮ ಸಮುದಾಯದ ಇಂಟೆಲೆಕ್ಚುಯಲ್ಸ್ ನಾವೇನು ನಮ್ಮ ಕೆಲಸ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ದೃಷ್ಟಿಯಲ್ಲಿ ನಮ್ಮ ಕೆಲಸ ಏನು ಅಂತ ನಾವು ಆಲೋಚನೆ ಮಾಡಬೇಕು. ಕೃಷ್ಣಮೂರ್ತಿಯ ದೃಷ್ಟಿನಲ್ಲಿ, ಚೆನ್ನಕೇಶವ ಮೂರ್ತಿಯ ದೃಷ್ಟಿನಲ್ಲಿ ಈ ಸಮಾಜನ ನೋಡ್ಲಿಕ್ಕೆ ಹೋಗ್ಬಾರ್ದು. ಬುದ್ಧಿವಂತ ಇರ್ಬೋದು, ಅವರು PhD ಮಾಡಿರ್ಬೋದು, ನಾನು PhD ಮಾಡ್ತಾ ಇದ್ದವನು ಇರ್ಬೋದು, ಫಸ್ಟ್ ರ್ಯಾಂಕ್ ತಗೊಂಡಿರೋನು ಇರ್ಬೋದು, ನಮ್ಮ ದೃಷ್ಟಿ ಅಥವಾ ಸೈಂಟಿಸ್ಟ್ ಆಗಿದ್ದವ್ರು ಇರ್ಬೋದು. ನಮ್ಮ ದೃಷ್ಟಿಯಲ್ಲಿ ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ಕೊಳ್ತೀರಾ? ನಮ್ಮ ದೃಷ್ಟಿಯಲ್ಲಿ ಸಮಾಜ ಅಲ್ಲ, ನಿಮ್ಮ ಮನೇನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ನಮ್ಮ ದೃಷ್ಟಿಯನ್ನ ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿ, ನಮ್ಮ ತಂದೆ ಅಥವಾ ನನ್ನ ಅಣ್ಣ ತಮ್ಮ ಇವರೇ ಹೋಗ್ತೇವ್ರು, ಅಥವಾ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅವರೇ ಹೋಗ್ತೇವ್ರು. ಆದರೆ ಬಾಬಾ ಸಾಹೇಬರ ವಿಚಾರಗಳನ್ನ ಇವತ್ತು ಒಪ್ಕೊಳ್ತೀವಿ ಸರ್. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆ ಮಾರ್ಗದಲ್ಲೇ ನಡಿಬೇಕು ನಾವು. ಈ ನಿಟ್ಟಿನಲ್ಲಿ ಸಮಾಜವನ್ನು ಕೊಂಡೊಯ್ತಕ್ಕಂಥದ್ದು ನಮ್ಮೆಲ್ಲರಲ್ಲಿ ನಿಮ್ಮೆಲ್ಲರ ಹೊಣೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ತೀವಿ. ಈಗ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆವರೆಗೆ ಬಿಡೋಣ, ಇವತ್ತಿಗೆ 136ನೇ ಜನ್ಮ ದಿನಾಚರಣೆ ಹೊತ್ತಿಗೆ ನಾವು ಯಾವ ನಿಟ್ಟಿನಲ್ಲಿ ಸಾಗಿದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾರ್ಗದಲ್ಲಿ ಸಾಗಿದ್ದೀವಿ. ಐ ವಾಂಟ್ ಟು ಸಿ ಮೈ ಪೀಪಲ್ ರೂಲಿಂಗ್ ಕ್ಲಾಸ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಶೋಷಿತ ಜನ, ಈ ದೇಶದ ಆಳುವ ವರ್ಗ ಆಗದ ನಾನು ನೋಡ್ಬೇಕಂತಿದ್ದೆ. ಈ ದೇಶ ಪ್ರಬುದ್ಧ ಭಾರತ ಆಗಬೇಕು, ಅದನ್ನ ನಾನು ಕಾಣ್ಬೇಕು ಅನ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ಸಮಾಜವನ್ನ ತಗೊಂಡು ಹೋಗ್ತಾ ಇದೀವ. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಆ ದಾರಿನಲ್ಲಿ ಸಾಗ್ಲಿಕ್ಕೆ ಬಾಬಾ ಸಾಹೇಬ್ ಯಾವ ಹೆಜ್ಜೆ ಇಟ್ಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಸಕ್ಸಸ್ ಆದವ್ರು ಯಾರು? ಆ ಮಾಡಲ್ ಯಾವ? ಆ ಮಾಡಲ್ನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಸ್ಟಕ್ ಆಗ್ತೀವಿ. ಎಲ್ಲೋ ಒಂದು ಕಡೆ ಸ್ಟಕ್ ಆದರೆ ಹೋಗಿ ಕಳ್ಕೊಂತೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೀನಿ, ಇಡೀ ರಾಜ್ಯ ಸುತ್ತಾ ಇದ್ದೀನಿ, ಯಾವುದೇ ಜಿಲ್ಲೆಗೆ ಹೋಗಿ ನಿಮ್ಮ ಎನಿಮೀಸ್ ಯಾರು?
ಎರಡು ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಸದಾಶಿವ ಆಯೋಗ ಜಾರಿ ಆಯಿತು. ಏನು ಸದಾಶಿವ ಆಯೋಗ ರಿಪೋರ್ಟ್ ಬಂತು, ಅದನ್ನು ಸರ್ಕಾರ ಏನು ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳೇ ಇಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ, ಚರ್ಚೆಗೂ ಬರಲಿಲ್ಲ. ಬಟ್ ಸದಾಶಿವ ಆಯೋಗದ ರಿಪೋರ್ಟ್ ಲೀಕ್ ಆಯಿತು. ಆ ಸದಾಶಿವ ಆಯೋಗ ರಿಪೋರ್ಟ್ ಲೀಕ್ ಆದಾಗ ಎಲ್ಲ ಮಾಧ್ಯಮಗಳು ಹೆಡ್ಲೈನ್ ಅಲ್ಲಿ ಬಂದಿದೆ ಏನಂದ್ರೆ, ರಾಜ್ಯದಲ್ಲಿ ಪರಿಶಿಷ್ಟರೇ ನಂಬರ್ 1, 1,08,00,000. ಹೌದಾನೆ? ನಂಬರ್ 2 ಮುಸಲ್ಮಾನ ಧಾರ್ಮಿಕ ಅಲ್ಪಸಂಖ್ಯಾತರು 75 ಲಕ್ಷ. ನಂಬರ್ 2 ಈ ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ಇರೋ ನಂಬರ್ 1 ಅನ್ನು ಕೊಡ್ತಾ ಇದ್ದಂತ ಲಿಂಗಾಯತರು 59 ಲಕ್ಷ. ಒಕ್ಕಲಿಗರು ಕೇವಲ 49 ಲಕ್ಷ. ಬಂದಿಲ್ವಾ ಅದು? ಯಾವುದರಲ್ಲಿ? ಸದಾಶಿವ ಆಯೋಗ. ಎಲ್ಲರೂ SC STಗಳು ಮುಸಲ್ಮಾನರು ಎಲ್ಲ ಕಾಲರ್ ಎತ್ಕೊಂಡು ನಾವೇ ಈ ರಾಜ್ಯದ ನಂಬರ್ 1 ಅಂತ ಮಾತಾಡ್ತಾರೆ. ಯಾವಾಗ? 2-3 ವರ್ಷಗಳ ಹಿಂದೆ ಅನ್ಕೊಳ್ಳಿ, ಅಥವಾ ಒಂದು 5 ವರ್ಷದ ಹಿಂದೆ ಅನ್ಕೊಳ್ಳಿ. ಈಗ ನಾಗಮೋಹನ್ ದಾಸ್ ವರದಿ ಬಂದಿದೆ. ಸದಾಶಿವ ರಿಪೋರ್ಟ್ ಲೀಕ್ ಆದಾಗ ನಾವೇ ರಾಜ್ಯಕ್ಕೆ ನಂಬರ್ 1 ಅಂತ ಯಾರು ಮಾತಾಡ್ತಾ ಇದ್ರು? ಪರಿಶಿಷ್ಟ ಜಾತಿಯಲ್ಲಿದ್ದಂತ 103 ಜಾತಿಗಳು, 101 ಜಾತಿಗಳು ಮಾತಾಡ್ತಾ ಇದ್ರು. ಹೌದಾನೆ? ನಾವೇ ನಂಬರ್ 1 ಅಂತ. ಈಗ ಸದಾಶಿವ ರಿಪೋರ್ಟ್ ಬಂದಿದೆ, ಡಿಸ್ಕ್ಲೋಸ್ ಆಗಿದೆ. ಈಗ ಅದೇ 101 ಜಾತಿಗಳು ಮಾತಾಡ್ತಾ ಇದೆ. ಏನಂತ ಮಾತಾಡ್ತಾ ಇದೆ? ನಾವು ಈ ರಾಜ್ಯದ ನಂಬರ್ 1 ಅಂತ ಮಾತಾಡ್ತಾ ಇದ್ದಾರ? ನಾವು ಕೆಳಗಡೆಯಿಂದ ನೋಡ್ಬೇಕು, ಎಲ್ಲಿಂದ ಅಲ್ಲಿಗೆ. ಹೌದಾನೆ? ಇಲ್ಲ, ನಾವೇ 38 ಲಕ್ಷ ಇದ್ದೀವಿ, ನಾವು ನಂಬರ್ 1 ಅಂತ ಒಂದು ಜಾತಿ ಮಾತಾಡ್ತಾರೆ. ನಾವು ನಿಮಗಿಂತ ಏನು ಕಡಿಮೆ ಇಲ್ಲ, ನಾವು ನಿಮ್ಮಷ್ಟೇ ಇದ್ದೀವಿ ಅಂತಾರೆ ಇನ್ನೊಂದು ಜಾತಿ ಮಾತಾಡುತ್ತೆ. ಹೌದಾ? ಈಗ ಮೇಲ್ವರ್ಗಗಳು ಅನ್ನಿಸ್ಕೊಂಡವರು ನೋಡಿಕೊಂಡು ನಗ್ತಿದ್ದಾರೆ. ನನ್ನ ಮಕ್ಕಳು ನಾವೇ ನಂಬರ್ 1 ಹೇಳ್ತಾ ಇದ್ರಿ. ಯಾವಾಗ? 5 ವರ್ಷದ ಹಿಂದೆ. ಈಗೇನು ಹೇಳ್ತಾ ಇದ್ರಿ? ನೀವೇ ಹೇಳ್ತಾ ಇದ್ರಿ ನಾವು 35 ಲಕ್ಷ, ನಾವು 28 ಲಕ್ಷ ಅಂತ. ಹೌದಾನೆ? ಎಂಥ ವೈರುಧ್ಯವನ್ನ ಬರೀ 10 ವರ್ಷಗಳ ಅಂತರದಲ್ಲಿ ಸೃಷ್ಟಿ ಮಾಡಿದೆ. ಯಾಕೆ ಇದು ಸೃಷ್ಟಿ ಆಗುತ್ತೆ? ಎಲ್ಲಿಯವರೆಗೆ ನಾವು ಬೇಡುವ ಸಮಾಜ ಆಗಿರ್ತೀವೋ ಅಲ್ಲಿಯವರೆಗೆ ಆಳುವ ಸಮಾಜ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲಾ ವೈರುಧ್ಯಗಳಿಗೆ ನಾವು ಬಲಿಯಾಗ್ತಾನೆ ಇರ್ತೀವಿ. ಆಳುವ ವರ್ಗ ಸೃಷ್ಟಿ ಮಾಡ್ತಕ್ಕಂಥ ವೈರುಧ್ಯಗಳು ಎಂತೆಂಥದ್ದು ಅಂತಂದ್ರೆ, ಹಿಂದೆ ದೇವದಾಸಿ ಪದ್ಧತಿ ಇತ್ತು. ಹೌದಾ? ಸೃಷ್ಟಿ ಮಾಡಿದ್ಯಾ ಅದನ್ನ? ತಳ ಸಮುದಾಯಗಳು ಸೃಷ್ಟಿ ಮಾಡ್ತಾ ಆಳುವ ವರ್ಗನೇ ಸೃಷ್ಟಿ ಮಾಡಿದ್ದು. ಮತ್ತೆ ಆ ದೇವದಾಸಿ ಪದ್ಧತಿ ಇವತ್ತಿಗೂ ಕರ್ನಾಟಕದ ಅಸ್ತಿತ್ವದಲ್ಲಿದೆ, ಮಧ್ಯ ಕರ್ನಾಟಕದಲ್ಲಿ. ಮೈಸೂರು ಸಂಸ್ಥಾನದಲ್ಲಿ ಇಲ್ಲ. ಯಾಕೆ? ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದನ್ನ ರದ್ದು ಮಾಡಲಿಕ್ಕೆ ಬಹಳ ದೊಡ್ಡ ಕ್ರಮ ತಗೊಂಡ್ರು. ದೇವದಾಸಿ ಪದ್ಧತಿ ಯಾರಾದರೂ ಆಚರಣೆ ಮಾಡಿದ್ರೆ, ಅದಕ್ಕೆ ಕುಮ್ಮಕ್ ಕೊಟ್ರೆ ಅವರೆಲ್ಲರೂ ಒಳಗಾಗ್ತೀನಿ ಅಂದ್ರು. ಅದನ್ನ ಅತ್ಯಂತ ಕಠಿಣವಾಗಿ ಜಾರಿ ಮಾಡೋದ್ರಿಂದ ರದ್ದಾಯಿತು. ಇದು ಒಂದು ಇನ್ಸಿಡೆಂಟ್ ಸಾಕು ನಮಗೆ. ರೂಲಿಂಗ್ ಕ್ಲಾಸ್ ಅಂದ್ರೆ ಏನಂತ ಹೇಳಿ, ಅಧಿಕಾರದ ದಂಡ ನಮ್ಮ ಕೈನಲ್ಲಿ ಏನ್ ಮಾಡ್ತಾರೆ? ಇಡೀ ದೇಶದಲ್ಲೇ 4,000 ಶಾಲೆಗಳನ್ನ ತೆರೆದಿದ್ರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. 563 ಸಂಸ್ಥಾನಗಳಿದ್ದಾಗ ಕೇವಲ 10ರಿಂದ 12 ಜಿಲ್ಲೆ ಒಳಗೊಂಡಿದ್ದಂಥ ಮೈಸೂರು ಸಂಸ್ಥಾನ 4,000 ಶಾಲೆಗಳನ್ನ ತೆಗೆದಿದ್ರು. ಅದರಲ್ಲಿ 700 ಶಾಲೆಗಳು SC STಗಳಿಗೆ ತೆಗೆದಿದ್ರು. ಯಾವಾಗ? ಯಾಕೆ ಸಾಧ್ಯ ಆಯಿತು? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಧಿಕಾರ ಅವ್ರ ಕೈಲಿದ್ದರಿಂದ ಅವರು 75% ರಿಸರ್ವೇಶನ್ ಕೊಟ್ಟರು ಬ್ರಾಹ್ಮಣೇತರರಿಗೆ. ಇದು ಸಾಧ್ಯ ಆಯಿತು ಯಾಕೆಂದ್ರೆ ಪವರ್ ಅವ್ರ ಕೈ ಮೇಲೆ. ಈಗ ಪವರ್ ಇದಾರಲ್ಲ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮನಸ್ಥಿತಿಯವರಲ್ಲ. ಕರ್ನಾಟಕದ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದವರಿಗೆ ಅಥವಾ ಈ ದೇಶದಲ್ಲಿರೋ 31 ರಾಜ್ಯಗಳಲ್ಲಿ ಪವರ್ ಇದಾರಲ್ಲ ಅವ್ರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲೆವೆಲ್ಗೆ ಅಥವಾ ಅವರ ಆಲೋಚನಾ ಕ್ರಮ ಇತ್ತಲ್ಲ ಆ ಲೆವೆಲ್ಗೆ ಇರೋರಲ್ಲ. ಯಾರೋ ಒಬ್ಬ ಬಿಹಾರಲ್ಲಿ 7 ಕೊಲೆ ಮಾಡಿದ್ದ 15 ವರ್ಷ ಅಂತ ಹೇಳಿ ಬಾಲ ಅಪರಾಧಿ ಅಂತ ಸರ್ಟಿಫಿಕೇಟ್ ಕೊಟ್ಟು ಜೈಲಿಂದ ಆಚೆ ಬಂದಿರೋ ಇವತ್ತು CM ಇರೋದು. ನೀವೇನ್ ನಿರೀಕ್ಷೆ ಮಾಡ್ತೀರಿ?
ಏನ್ ನಿರೀಕ್ಷೆ ಮಾಡ್ತೀರಿ? ಇದು ಡೆಮಾಕ್ರಸಿ, ನೀವು ಒಪ್ಕೊಳ್ಳೇಬೇಕು. ಬಾಬಾ ಸಾಹೇಬ್ ಹೇಳಿದ್ರು ಡೆಮಾಕ್ರಸಿ ಮೀನ್ಸ್ ದಿ ರೂಲ್ ಆಫ್ ಮೆಜಾರಿಟಿ. 100 ಜನ ಇದ್ದಾರೆ, ಅದರಲ್ಲಿ 51 ಜನ ಕೊಲೆಗಡಕರು, ದರೋಡೆಕೋರರು, ಲೋಫರ್ಸ್ಗಳು. ಪವರ್ ಯಾರ ಕೈಗೆ ಹೋಗುತ್ತೆ? ಅವ್ರ ಕೈಗೆ ಹೋಗುತ್ತೆ. ಇದೊಂದು ಕಾಮನ್ ಸೆನ್ಸ್, ಪೊಲಿಟಿಕಲ್ ಕಾಮನ್ ಸೆನ್ಸ್ ಅಂತಿಲ್ಲ, ಪೊಲಿಟಿಕಲ್ ಕಾಮನ್ ಸೆನ್ಸ್ ಇದು. ಡೆಮಾಕ್ರಸಿ ಮೀನ್ಸ್ ದಿ ರೂಲ್ ಆಫ್ ಮೆಜಾರಿಟಿ. ಬಾಬಾ ಸಾಹೇಬ್ ಹೇಳಿ 51 ಜನ ದುರ್ಜನ ಒಂದು ಗುಂಪಾಗ್ಬಿಟ್ರೆ ಇನ್ನು 49 ಜನ ಸಜ್ಜನರು ಅವ್ರು ಮಾಡ್ತಕ್ಕಂಥ ಎಲ್ಲಾ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರಗಳನ್ನ ಸಹಿಸಲೇಬೇಕು, ಅದನ್ನು ಅನುಭವಿಸ್ಲೇಬೇಕು. ಅನುಭವಿಸಬಾರ್ದಂದ್ರೆ ಏನ್ ಮಾಡ್ಬೇಕು? ರಿವರ್ಸ್ ಅಷ್ಟೇ, 51 ಆಗ್ಬೇಕು ಅಷ್ಟೇ. ಅದನ್ನು ಮಾಡಿ ಅಂತಲೇ ಬಾಬಾ ಸಾಹೇಬ್ ಹೇಳಿ. ಅದಕ್ಕೆ ಹೋಗಿ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಸ್ವತಂತ್ರ ಭಾರತವನ್ನು ನೀವೇ ಆಳ್ಬೇಕು. ಯಾಕೆ ನೀವು ಆಳ್ಬೇಕಂತ ಹೇಳಿದ್ರು ಅಂದ್ರೆ, ಈ ದೇಶದ ಎಲ್ಲ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರ ಎಲ್ಲ ನೋವುಗಳನ್ನ ಅನುಭವಿಸಿದೆ ನೀವು. ಯಾರು ಅತಿಯಾಗಿ ನೋವುಗಳನ್ನ ಅನುಭವಿಸಿರ್ತಾರೋ ಅವ್ರು ಇನ್ನೊಬ್ರಿಗೆ ನೋವು ಕೊಡಕ್ಕೆ ರೆಡಿ ಇರಲ್ಲ, ಇಷ್ಟಪಡಲ್ಲ. ನಾನು ಹೇಳ್ತೀನಿ, ನಾನು ನೊಂದಿದ್ದೀನಿ, ಪಾಪ ಅವನ ಯಾಕೆ ನನ್ನ ರೀತಿ ನೋಡ್ಬೇಕು ಅನ್ಸುತ್ತೆ ಅವನಿಗೆ. ಹೌದಾನೆ? ನೀವು ಒಡೆಯವನ ಕೈಗೆ ಚಾಟಿ ಕೊಟ್ಬಿಟ್ಟು ಸುಮ್ಮನೆ ಇದೇನ್ ಮಾಡ್ತಾರ? ಚಾಟಿ ಇರೋದೇನಕ್ಕೆ? ಬಾರಿಸಕ್ಕೆ ಬಾರಿಸ್ತಾ ಇದ್ದಾರೆ, ಬಾರಿಸ್ಕೊಳ್ಳಿ. ಯಾವ ಲೆವೆಲ್ ಬಾರಿಸ್ತಾ ಇದ್ದಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ನೇ ತೆಗೆದು ಅವ್ರು ಹೇಳ್ತಾ ಇಲ್ಲ, ನಿಮ್ಗೆ ಕಾನ್ಸ್ಟಿಟ್ಯೂಷನ್ ತೆಗಿಬೇಕಂತ ಮಾತಾಡ್ತಾ ಇದ್ರಿ, ಮಾತಾಡ್ತಾ ಇಲ್ಲ ಅವರು, ಬಟ್ ತೆಗಿತೀರ ಅನ್ಸಲ್ವಾ ನಿಮ್ಗೆ? ಸೊ ಇದರಿಂದ ಆಚೆ ಬರ್ಲಿಕ್ಕೂ ಕೂಡ ನಮಗೆ ಬೇರೆ ದಾರಿ ಇಲ್ಲ, ಅದು ಬಾಬಾ ಸಾಹೇಬರ ಮಾರ್ಗ. ಬಾಬಾ ಸಾಹೇಬರ ಮಾರ್ಗ ಏನಂದ್ರೆ, ನೀವು ಈ ದೇಶದ ಆಳುವ ವರ್ಗ ಆಗಬೇಕು. ಎರಡನೇದು, ಈ ದೇಶವನ್ನು ಪ್ರಬುದ್ಧ ಭಾರತ ಮಾಡಬೇಕು. ಪ್ರಬುದ್ಧ ಭಾರತ ಮಾಡಲಿಕ್ಕೆ, ದೇಶದ ಆಳುವ ವರ್ಗ ಆಗಲಿಕ್ಕೆ ಬೇಕಾದಂಥ ಎಲ್ಲ ಹಕ್ಕು, ಅಧಿಕಾರ, ಅವಕಾಶಗಳನ್ನು ಇದು ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ, ಯಾರು ಈ ಬುದ್ಧಿಸಮ್ 1956 ಅಕ್ಟೋಬರ್ 14 ದೀಕ್ಷೆ ತಗೊಂಡ ನಂತರ ಬಾಬಾ ಸಾಹೇಬ್ ನೀವು ಯಾರು ಕಣ್ಣು ಮುಚ್ಕೊಂಡು ನನ್ನ ಹಿಂದೆ ಬನ್ನಿ ಅಂತ ನಾನು ಹೇಳಲ್ಲ. ಹೋಗ್ತಾನೆ, ನೀವು ಯಾರು ಕಣ್ಣು ಮುಚ್ಕೊಂಡು ನನ್ನ ಹಿಂದೆ ಬನ್ನಿ ಅಂತ ಹೇಳಲ್ಲ. ನೀವು ಬುದ್ಧನ ಮಾರ್ಗವನ್ನ ಅರ್ಥ ಮಾಡಿಕೊಂಡು ನಂತರ ನನ್ನ ಜೊತೆ ಬನ್ನಿ ಅಂತ ಹೇಳಿ. ಹಾಗಂತೇಳಿ ನಮ್ಮ ಬಹುಜನ ಸಮಾಜ ಎಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ. ಅದಕ್ಕೆ ಕಾಂಶಿರಾಮ್ ಸಾಹೇಬರು ಅದನ್ನ ಬೇರೆ ರೀತಿ ಹೇಳೋದು. ಇವ್ರಿಗೆ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದನ್ನ ಅರ್ಥನೂ ಮಾಡ್ಕೊಳ್ಳಲ್ಲ, ಹಿಂದೆನೂ ಹೋಗಲ್ಲ, ಫಾಲೋ ಮಾಡಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಪೂರ್ವಿಕರು ನಡೆಸಿರ್ತಕ್ಕಂಥ ಚಳುವಳಿ ಏನಿದೆ, ಕಣ್ಣು ಮುಚ್ಕೊಂಡು ಆ ಚಳುವಳಿನ ಮುನ್ನಡೆಸಿ ಅಂತ ಹೇಳಿ. ಮುನ್ನಡೆಸಿ ನೀವು ಸಕ್ಸಸ್ ಆಗ್ತೀವಿ. ಆ ಕೆಲಸವನ್ನ ನಾವು ಈಗ ಮಾಡ್ತೀವ, ಇನ್ನು 10 ವರ್ಷ ಬಿಟ್ಟು ಮಾಡ್ತೀವ, 100 ವರ್ಷ ಬಿಟ್ಟು ಮಾಡ್ತೀವ, 1000 ವರ್ಷ ಬಿಟ್ಟು ಮಾಡ್ತೀವ, ಈ ಸಮಾಜ ಎಲ್ಲಿವರೆಗೆ ಆ ದಿಕ್ಕಿನಲ್ಲಿ ಸಾಗೋದಿಲ್ಲ ಅಲ್ಲಿವರೆಗೆ ನಾವು ಈ ದೇಶದಲ್ಲಿ ಗುಲಾಮರಾಗೇ ಇರ್ತೀವಿ ಅನ್ನೋದನ್ನ ನಾವು ಬರೆದಿಟ್ಕೊಂಡು. ಸೊ ಹಾಗಾಗಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ 135ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಈ ಸೇರಿರ್ತಕ್ಕಂಥ ಎಲ್ಲ ಬುದ್ಧಿವಂತ ಸಮಾಜ, ಬುದ್ಧಿವಂತ ವರ್ಗ ನಾವು ಆಲೋಚನೆ ಮಾಡಬೇಕಾಗಿದೆ, ಇನ್ನು ಎಷ್ಟು ವರ್ಷ? ಬಾಬಾ ಸಾಹೇಬ್ ಹೇಳಿದ್ರಲ್ಲ, ಈ ಎಜುಕೇಟೆಡ್ ಎಂಪ್ಲಾಯೀಸ್ ಆರ್ ಬೆಟ್ರೈಡ್ ಮೀ. 1956 ಹೇಳಿದಂಥದ್ದು ಪಟ್ನಾ ರೈಲ್ವೆ ಯೂನಿಯನ್ ವರ್ಕರ್ಸ್ ಕಾನ್ಫರೆನ್ಸಲ್ಲಿ ಹೇಳಿದಂತಲ್ಲ, ನಾನು ನನ್ನ ಜೀವನವಿಡೀ ತ್ಯಾಗ ಮಾಡಿ ನಾನು ಏನೇನು ಹೋರಾಟ ಮಾಡಿ ಗಳಿಸ್ಕೊಟ್ಟಿದ್ದೀನೋ ಅದನ್ನು ಇಡಿಯಷ್ಟು ಇರ್ತಕ್ಕಂಥ ರಾಜಕಾರಣಿಗಳು ಕೊಡ್ತಾರೆ, ಈ ಸಮಾಜದ ರಾಜಕಾರಣಿಗಳು ಕೊಡ್ತಾರೆ. ಇನ್ನೊಂದಷ್ಟನ್ನ ವಿದ್ಯಾವಂತ ನೌಕರರು ಪಡ್ಕೊಳ್ತಾರೆ. ನಮ್ಮ ಹೋರಾಟದ ಎಲ್ಲ ಪ್ರತಿಫಲವನ್ನು ವಿದ್ಯಾವಂತರು ಪಡ್ಕೊಂಡಿದ್ದಾರೆ, ನೌಕರರು ಪಡ್ಕೊಂಡಿದ್ದಾರೆ. ಆದರೆ ಏನೂ ಇಲ್ಲದೇನೆ ಹಳ್ಳಿನಲ್ಲಿ ಕೋಟ್ಯಂತರ ಜನ ಮರಳ್ತಾರೆ. ನಾನು ಅಂದ್ಕೊಂಡಿದ್ದೆ, ನನ್ನ ಜೊತೆ ಯಾರ್ಯಾರು ನನ್ನ ಹೋರಾಟದ ಪ್ರತಿಫಲವನ್ನು ಪಡ್ಕೊಂಡಿದ್ದೋ ಅವರು ನನಗೆ ಎದುರು ಕೊಡ್ತಾರೆ, ಈ ಚಳುವಳಿಯನ್ನು ಮುನ್ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ.
ಆದರೆ ನನಗೆ ಕಾಣ್ತಾ ಇಲ್ಲ. ನನ್ನ ಸುತ್ತಮುತ್ತ ಸಾವಿರಾರು ಜನ ಬರ್ತಾರೆ, ಎಜುಕೇಟೆಡ್ ಎಂಪ್ಲಾಯೀಸ್, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್. ಬಾಬಾ ಸಾಹೇಬ್ರೆ, ನಾನು ನಿಮ್ಮನ್ನು ಟೀಕೆ ಮಾಡಿಬಿಟ್ಟೆ, ದಯಮಾಡಿ ಬೇಸರ ಮಾಡ್ಕೊಬೇಡಿ. ನಾನು ನಿಮ್ಮನ್ನು ಟೀಕೆ ಮಾಡೋದ್ರಿಂದ ನನಗೆ ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಉನ್ನತವಾದಂಥ ಸ್ಥಾನಮಾನ ನನಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮನ್ನು ಟೀಕೆ ಮಾಡಿಬಿಟ್ಟು ದಯಮಾಡಿ ಕ್ಷಮಿಸ್ಬಿಡಿ ಅಂತ. ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ರನ್ನ ಟೀಕೆ ಮಾಡೋದು, ಅವ್ರ ಮನೆಗೆ ಹೋಗಿ ಕಾಲಿಗೆ ದಯಮಾಡಿ ನಮ್ಗೆ ಕ್ಷಮಿಸ್ಬಿಡಿ. ಈಗಲೂ ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತಾ ಇದ್ದಾರೆ. ಮತ್ತೆ ನೌಕರರು ಸಾವಿರಾರು ಜನ ಹೋಗೋರು ಬಾಬಾ ಸಾಹೇಬ್ರೆ, ಯಾಕೆ ಹೋಗೋರು? ಬಾಬಾ ಸಾಹೇಬ್ರೆ, ನನ್ನನ್ನು ತಗೊಂಡೋಗಿ 400 ಕಿಲೋಮೀಟರ್ ದೂರಕ್ಕೆ ಹಾಕ್ಬಿಟ್ಟಿದ್ದಾರೆ, ದಯಮಾಡಿ ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ. ಬಾಬಾ ಸಾಹೇಬ್ರೆ, ನನಗೆ ಪ್ರಮೋಷನ್ ನಿರಾಕರಿಸ್ಬಿಟ್ಟಿದ್ದಾರೆ, ಪ್ರಮೋಷನ್ ಕೊಡಿಸ್ಬಿಡಿ. ಬಾಬಾ ಸಾಹೇಬ್ರೆ, ನನ್ನನ್ನು ತಗೊಂಡೋಗಿ ಒಂದು ನಯಾ ಪೈಸೆನೂ ಆದಾಯ ಬರದೇ ಇರತಕ್ಕಂಥ ಜಾಗಕ್ಕೆ ಪೋಸ್ಟಿಂಗ್ಸ್ ಮಾಡಿಬಿಟ್ಟಿದ್ದಾರೆ, ದಯಮಾಡಿ ನನಗೆ ಒಳ್ಳೆ ಆದಾಯ ಬರೋ ಜಾಗಕ್ಕೆ ಪೋಸ್ಟಿಂಗ್ಸ್ ಮಾಡಿಸ್ಬಿಡಿ. ಬಾಬಾ ಸಾಹೇಬ್ರೆ, ನನ್ನ ಮಕ್ಕಳು ವಿದ್ಯಾವಂತರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಉದ್ಯೋಗ ಕೊಡಿಸ್ಬಿಡಿ ಅಂತ ಹೋಗ್ತಾರೆ. ಸೊ ಅದನ್ನೆಲ್ಲ ನೋಡಿ ಬಾಬಾ ಸಾಹೇಬರು ಬರ್ತಿದ್ದೀನಿ. ನನ್ನ ಹೋರಾಟದ ಪ್ರತಿಫಲವನ್ನು ರಾಜಕಾರಣ ಕೆಲವು ರಾಜಕಾರಣಿಗೆ ತರುತ್ತಿದ್ದಾರೆ. ಹಾಗೆ ಅವರು ಮೇಲ್ಜಾತಿ ಬಾಬಾ ಸಾಹೇಬರು ಬಳಸ್ತಾರೆ, ಮೇಲ್ಜಾತಿ ರಾಜಕೀಯ ಪಕ್ಷದಲ್ಲಿ ಗುಲಾಮರಾಗುತ್ತೆ. ಇನ್ನು ನನ್ನ ಆಲೋಚನೆಗಳನ್ನು ನನ್ನ ಜನರಿಗೆ ತಲುಪಿಸ್ಬೇಕಾಗಿದ್ದಂಥ ವಿದ್ಯಾವಂತ ನೌಕರರು ಮತ್ತು ವಿದ್ಯಾರ್ಥಿಗಳು, ವಿದ್ಯಾವಂತ ನೌಕರರು ಸ್ವಾರ್ಥಿಗಳಾಗಿದ್ದಾರೆ, ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ, ರೆಸ್ಪಾನ್ಸಿಬಲ್ ಲೀಡರ್ಸ್ ಅಂತ ಕಳಿಸ್ತಾರೆ, ದಾರಿ ತಪ್ಪಿದ್ದಾರೆ. ಏನೂ ಒಲಿದೇ ಇರತಕ್ಕಂಥ ನಮ್ಮ ಸಮಾಜ ಹಳ್ಳಿಗಳಲ್ಲಿ ಇವತ್ತು ಕೂಡ ನರಳ್ತಾ ಇದೆ. ಅವ್ರನ್ನ ವಿಮೋಚನೆ ಮಾಡೋರು ಯಾರು ಅಂತೇಳಿ ನಾನು ತೋರ್ತಾ ಇದ್ದೀನಿ. ಮತ್ತು ಹೋಗಿ ನನ್ನ ಜನಕ್ಕೆ ಸ್ವತಂತ್ರ ಭಾರತವನ್ನು ನೀವೇ ಆಡಬೇಕು ಅಂತ ಒಂದು ಜನಕ್ಕೆ ಏನು ಅಂತೇಳಿ ಬಂಧುಗಳೇ, ನಮ್ಮ ಮುಂದೆ ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಷನ್ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕು ಅಧಿಕಾರಗಳು ಇವತ್ತಿಗೂ ಇವೆ. ಅವರು ಆ ಕಾನ್ಸ್ಟಿಟ್ಯೂಷನ್ ಕೊಟ್ಟಂಥ ಎಲ್ಲ ಅವಕಾಶಗಳು ಕೂಡ ಇವತ್ತು ಮಟ್ಟಕ್ಕಾದರೂ ಕೊಡ್ಕೊಳ್ಳೋಂಥ ಆ ಸ್ಥಿತಿನಲ್ಲಿ ಸಮಾಜ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬಯಸಿದ್ರೆ ಆ ನಿಟ್ಟಿನಲ್ಲಿ ನಾವು ಸಾಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಮನವರಿಕೆ. ಆದರೆ ಆ ನಿಟ್ಟಿನಲ್ಲಿ ಸಾಗೋಕ್ಕೆ ನಾವೇನು ಮಾಡಬೇಕು, ಇಂಟೆಲೆಕ್ಚುಯಲ್ ಕ್ಲಾಸ್ ಏನು ಮಾಡಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರತಕ್ಕಂಥ ಚಾಲೆಂಜಸ್ ಅಂತ ಹೇಳ್ತಾ, ಇಷ್ಟು ಇವತ್ತಿನ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಕೆಲವಾರು ವಿಚಾರಗಳನ್ನ, ಕೆಲವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದೆಲ್ಲ ಡಿಸ್ಕಷನ್ ಆಗಿರೋದ್ರಿಂದ ಏನು ಹೇಳಬೇಕು ಅಷ್ಟನ್ನೇ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಏನು ಸರ್, ಏನು ಹೇಳಬೇಕು ಹೆಂಗೆ ಹೇಳಬೇಕು ಅನ್ನೋದಷ್ಟೇ ನಿಮ್ಮ ಮುಂದೆ ಇಟ್ಟು ಒಂದು ಕ್ಲಾರಿಟಿ ನಮಗಿರಲಿ. ಆ ಕ್ಲಾರಿಟಿ ನಾವು ಹೇಳಿದಾಗ ಮನುಸ್ಮೃತಿಯನ್ನು ಸುಡುವಾಗ ಮಾನ್ಯವರು ಕಾಣಿಸಿದಂತ ಹೇಳಿದಂಥ ಕ್ಲಾರಿಟಿ, ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಸುಟ್ಟಿದ್ದಾರೆ, ನಾನು ಇಲ್ಲಿ ಸುಡ್ತೀನಿ ಅಷ್ಟೇ. ನನ್ನ ಸುಡೋಕ್ಕೆ ಇದು ಲಾಯಕ್ಕಾದಂಥ ಪುಸ್ತಕ ಅಂತ ನನಗೆ ಬಾಬಾ ಸಾಹೇಬ್ರಿಂದ ಅನಿಸಿದೆ. ಹಂಗಾಗಿ ಇದ್ರ ಬಗ್ಗೆ ಕ್ರಾಸ್ ಚೆಕ್ಕೇ ಮಾಡಲ್ಲ ನಾನು ಅಂತ ಹೇಳ್ತೇನೆ. ಕಾಂಶಿರಾಮ್ ಸಾಹೇಬ್ ಅಷ್ಟು ನಂಬಿಕೆ ಬಾಬಾ ಸಾಹೇಬರ ಮಾರ್ಗದಲ್ಲಿ ನಮಗೆ ಬರಬೇಕು. ಅಷ್ಟು ನಂಬಿಕೆ ಬರಲೇಬೇಕು ನಮಗೆ. ಮತ್ತೆ ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದಿರತಕ್ಕಂಥ ಚಳುವಳಿ ಇದೆಯಲ್ಲ, ಆ ಚಳುವಳಿಯಿಂದಲೇ ಈ ಸಮಾಜದಲ್ಲಿ ಪರಿವರ್ತನೆ ಆಗಿರೋದು. ಹೌದಾ? ಮೈನಸ್ ಮಹಾತ್ಮ ಜ್ಯೋತಿಬಾ ಫುಲೆ. ಬಿಫೋರ್ ಜ್ಯೋತಿಬಾ ಫುಲೆ ಏನಿತ್ತು? ಹೊಲ ಉಳ್ಳವನು ಒಕ್ಕಲಿಗ ಹೊಲನೇ ಉಳ್ತಾ ಇದ್ದ, ಕ್ಷೌರನೇ ಮಾಡ್ತಾ ಇದ್ದ, ಅಕ್ಸ ಬಟ್ಟೆನೇ ಹೊಲಿತಾ ಇದ್ದ, ಒಲೆಯರು ಜಿತ ಮಾಡ್ತಾ ಇದ್ರು, ಬಾಗಿಲು ಚಕ್ಲಿ ಹೊಲಿತಾ ಇದ್ರು. ಒಪ್ಕೊಳ್ಳೋಣ? ಹೌದಾ ಇಲ್ವೋ? ಫಸ್ಟ್ ಟೈಮ್ ಆಧುನಿಕ ಭಾರತದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಈ ಎಲ್ಲ ಸಮುದಾಯಗಳನ್ನ ಕೂತು ಹೇಳಿದ್ದೇನಂತಂದ್ರೆ, ನೀವು ಶಿಕ್ಷಣವನ್ನು ಕೊಡ್ತಾರೆ, ಇವರಿಗೆ ಶಿಕ್ಷಣ ಸಿಗ್ತದೆ. ಹೌದಾ? ಯಾವ ಲೆವೆಲ್ಗೆ ಅವರು ಥ್ರೆಟ್ಟನ್ನ ಇಬ್ಬರು ಇದೇ ಸಮಾಜ, ಒಬ್ಬ ರೋಡೆ ಇನ್ನೊಬ್ಬ, ಇಬ್ಬರನ್ನ ಕಳಿಸ್ತಾರೆ ಮಹಾತ್ಮ ಜ್ಯೋತಿಬಾ ಫುಲೆ ಬಂದ್ಬಿಡಕ್ಕೆ. ದೋಂಡಿರಾಮ, ಒಬ್ಬ ದೋಂಡಿರಾಮ ಅವ್ನು ಶೆಡ್ಯೂಲ್ ಕಾಸ್ಟ್, ರೋಡೆ ಬ್ಯಾಕ್ವರ್ಡ್ ಕ್ಲಾಸ್, ಇಬ್ಬರಿಗೂ ಕುಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ಅವ್ನು ಕುದಾಕ್ಬಿಡಿ ನಿಮ್ಗೆ 200 ರೂಪಾಯಿ ಕೊಡ್ತೀವಿ ಅಂತ. ಅವರು ಅಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಮನುವಾದಿಗಳು. ಈ ಮಹಾತ್ಮ ಜ್ಯೋತಿಬಾ ಫುಲೆ ಡೇಂಜರ್, ಇವ್ನು ಕೊಲೆ ಮಾಡಬೇಕು, ಅವ್ರ ಉದ್ದೇಶ ಅದು ಕರೆಕ್ಟ್, ಅವ್ರ ಪ್ರಕಾರ ಕರೆಕ್ಟ್. ಆದರೆ ಅವರು ಒಡ್ಡದಂಥ ಆಮಿಷಕ್ಕೆ 200 ರೂಪಾಯಿ ಸಿಗುತ್ತಲ್ಲ ಅಂತೇಳಿ ಕೊಲೆ ಮಾಡಕ್ಕೆ ಹೋದ್ರಲ್ಲ, ಆ ಮನಸ್ಥಿತಿಗಳನ್ನ ನಾವು ಗುರುತಿಸ್ಬೇಕು ಈ ಸಮಾಜದಲ್ಲಿ.
ಆ ಮನಸ್ಥಿತಿಗಳನ್ನ ಗುರುತಿಸ್ಬೇಕು ನಾವು. ಮತ್ತೆ ಮನುವಾದಿ ಸಮಾಜ ನೋಡಿ, ಆ ಸಮಾಜ ಸರ್ವೈವ್ ಆಗ್ಲಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಜ್ಯೋತಿಬಾ ಫುಲೆ ಕೊಲೆ ಮಾಡಕ್ ಮಾತೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಕೊಡತ್ತಲ್ಲ, ಅಕ್ಷರ ಕಲ್ಸಕ್ಕೆ ಹೋಗ್ಬಾರ್ದು. ಸಗಣಿ ಹಚ್ಚಿದ್ರು, ಕಲ್ಲಲ್ಲಿ ಹೊಡೆದ್ರು, ಹೋಗೋ ದಾರಿ ಮುಳ್ಳು ಹಾಕಿದ್ರು. ಹೌದಾ? ಅಲ್ಲೊಂದು ಸಂದೇಶ ಇದೆ. ನಾವು ಹಿಂಗ್ ಬೇಕಾದ್ರೂ ತಡಿಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ಅದರಲ್ಲಿ ಇನ್ನೊಂದು ಸಂದೇಶ ಇದೆ. ಏನ್ ಸಂದೇಶ? ಜ್ಯೋತಿಬಾ ಫುಲೆ, ಮಾತೆ ಸಾವಿತ್ರಿಬಾಯಿ ಫುಲೆ ಏನ್ ಸಂದೇಶ ಅಂದ್ರೆ, ಮನುವಾದಿ ಸಮಾಜ ನೀವು ನಮ್ಮನ್ನು ಕೊಲೆ ಮಾಡಕ್ ಬರ್ತೀರಾ, ಆದ್ರೂ ನಾವು ಬಿಡಲ್ಲ, ಶಿಕ್ಷಣ ಕೆಲಸ ನಾವು. ಮಾತೆ ಸಾವಿತ್ರಿಬಾಯಿ ಫುಲೆ ಹೆಣ್ಮಗಳು, ನನಗೆ ಸಗಣಿ ಇರ್ತೀರಾ, ಕಲ್ಲು ಹೊಡಿತೀರಾ, ಇನ್ನೊಂದು ಬ್ಯಾಗಲ್ಲಿ ಸೀರೆ ಹಾಕೊಂಡು ಶಾಲೆ ಪಕ್ಕ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಸೀರೆ ಇಟ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾರೆ. ಅಲ್ಲೊಂದು ಚಾಲೆಂಜ್, ಅಲ್ಲೊಂದು ಪಾಠ ಇದೆ ನಮ್ಗೆ. ಏನಂದ್ರೆ, ಮನುವಾದಿ ಸಮಾಜ ಏನೇ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡಿದ್ರು ನಮ್ಮ ಗುರಿ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಹೌದಾನೆ? ಇನ್ನು ಛತ್ರಪತಿ ಶಾಹು ಮಹಾರಾಜ್ ರಿಸರ್ವೇಶನ್ ಕೊಟ್ಟರು, ಜಾರಿ ಮಾಡೋದ್ರಲ್ಲಿ ಹೋಗೋ ದಾರಿಗೆ ಬಾಂಬ್ ಇಟ್ಟಿದ್ರು. ಹೌದಾನೆ? ಆ ಕಾಲಕ್ಕೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ ಹೆಸರು ಅವರು, ಆದ್ರೆ ಲೋಕಮಾನ್ಯ ಮಾಡ್ಬಿಟ್ಟಿದ್ರು ಬ್ರಾಹ್ಮಣರವ್ರನ್ನ. ಇಡೀ ಲೋಕಕ್ಕೆ ಮಾನ್ಯ. ಆ ಲೋಕಮಾನ್ಯ ತಿಲಕರು ಮಹಾರಾಜರ ವಿರುದ್ಧ ಇಡೀ ಬ್ರಾಹ್ಮಣ ಸಮುದಾಯವನ್ನು ಸಂಘಟನೆ ಮಾಡಿ ದೊಡ್ಡ ಹೋರಾಟನೇ ಶುರು ಮಾಡ್ಬಿಡ್ತಾರೆ. ದಟ್ ಇಸ್ ದ ಲೆಸನ್ ಫಾರ್ ಅಸ್. ನೀವು ನನ್ನನ್ನು ಲೋಕಮಾನ್ಯ ಅಂತ ಕರೆದಿರ್ಬೋದು, ಅಂದ್ರೆ ನಾನು ಬ್ರಾಹ್ಮಣ, ನನ್ನ ಸಮಾಜಕ್ಕೆ ಏನ್ ಬೇಕೋ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದವ್ರು. ಹೌದಾನೆ? ನೀವು ಹಿಂದುಳಿದ ಜಾತಿಗಳು, SC STಗಳು ನೀವು ಏನಾದರೂ ಕರ್ಕೊಂಡ್ರಿ, ನನ್ನ ಸಮಾಜ ಕಾಪಾಡೋದು ನನ್ನ ಜವಾಬ್ದಾರಿ. ಹಂಗಾಗಿ ಇಡೀ ಬ್ರಾಹ್ಮಣರನ್ನ ಸಂಘಟನೆ ಮಾಡಿ ಮಹಾರಾಜರ ವಿರುದ್ಧ ಚಳುವಳಿ ಮಾಡ್ತಾರೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಯಾವ ಸಮಾಜದ ಪರವಾಗಿ? ತನ್ನ ಸಮಾಜದ ಪರವಾಗಿ. ಹೌದಾನೆ? ಅಲ್ಲೊಂದು ಲೆಸನ್ ಇದೆ ನಮ್ಗೆ. ಏನು? ಲೋಕ ಏನಾದರೂ ಅನ್ಕೊಳ್ಳಿ, ಲೋಕಮಾನ್ಯ ಅಂತಲಾದ್ರು ಕರೀಲಿ, ನಾಳೆ ಲೋಕ ವಿರೋಧಿ ಅಂತಲಾದ್ರು ಕರೀಲಿ, ನನ್ನ ಸಮಾಜನ ನಾನು ಕಾಪಾಡಬೇಕು. ನನ್ನ ಸಮಾಜಕ್ಕೆ ಇರ್ತಕ್ಕಂಥ ಹಕ್ಕು ಅಧಿಕಾರಗಳು, ಸವಲತ್ತುಗಳು ಹಿಂಗೆ ಇರಬೇಕು. ನೀವು ನಾಯಿಗಳ ತರ ಬದುಕಿದ್ರಿ, ಹಂಗೆ ಬದುಕಬೇಕು. ನೀವು ನಮ್ಮ ಹತ್ರ ಪಾಲ್ ಕೇಳಬಾರ್ದು. ಆ ಮೆಸೇಜ್ ಇದೆ ಲೋಕಮಾನ್ಯರು ಹೋರಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಛತ್ರಪತಿ ಶಾಹು ಮಹಾರಾಜಲ್ಲಿ ಒಂದು ಮೆಸೇಜ್ ಇದೆ. ಏನಂತಂದ್ರೆ, ನಾನು ಹೋಗೋ ದಾರಿಯಲ್ಲಿ ಬಾಂಬ್ ಹಾಕ್ತೀರಾ, ನಾನೇನು ಅದಕ್ಕೆ ಎದುರ್ಕೊಳ್ಳಲ್ಲ, ನನ್ನ ಜೀವ ಹೋದ್ರು ನಾನು ರಿಸರ್ವೇಶನ್ ಕೊಟ್ಟಿದ್ದೀನಿ. ಹಿಂದೆ ಹೆಜ್ಜೆ ಇರ್ಲಿಲ್ವಲ್ಲ, ಏನನ್ನು ಕೊಂದಾಕ್ಬಿಡ್ತಾರಪ್ಪ, ಬಾಂಬ್ ಹಾಕಿದವ್ರು ನಾಳೆ ಅರಮನೆಗೆ ಬಾಂಬ್ ತಂದಿಟ್ಬಿಡ್ಬೋದು, ನಾನೇ ನನ್ನ ಜೀವ ಕಳ್ಕೊಬೇಕಂತೇಳಿ ಒಂದು ಹೆಜ್ಜೆ ಹಿಂದೆ ಸರಿಲ್ಲ. ಹಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿರುದ್ಧ ಮಹಾತ್ಮ ಗಾಂಧೀಜಿನೇ ಕರ್ಕೊಂಡು ಬಂದ್ಬಿಟ್ರಪ್ಪ. ಆ ಕಾಲಕ್ಕೆ ಗಾಂಧಿ ಅಂದ್ರೆ ಮಹಾತ್ಮರೇ. ನಾವಿವತ್ತು ಏನ್ ಬೇಕಾದ್ರೂ ಟೀಕೆ ಮಾಡ್ಬೋದು. ಬಾಬಾ ಸಾಹೇಬ್ ಕಾಲದಲ್ಲಿ ಗಾಂಧಿ ಮಹಾತ್ಮರೇ ಇಡೀ ಜಗತ್ಗೆ. ಬಾಬಾ ಸಾಹೇಬ್ರು ಏನ್ ಹೇಳಿದ್ರು? ಈಸ್ ಎ ಸಕ್ಸಸ್ಫುಲ್ ಹಂಬರ್ಗರ್. ಅವನು ಯಶಸ್ಸಿಗೆ ನಯವಂಚಕ ಅಂದ್ರು. ಬಾಬಾ ಸಾಹೇಬ್ ಕರೆದ್ರು, ಆದ್ರೆ ಇವತ್ತು ಗಾಂಧಿನ ಮಹಾತ್ಮ ಅಂತಾನೆ ಕರೀತಾರೆ. ಐ ನೆವರ್ ಕಾಲ್ಡ್ ಹಿಮ್ ಆಸ್ ಎ ಮಹಾತ್ಮ ಅಂತ ಹೇಳಿದ್ರು ಬಾಬಾ ಸಾಹೇಬ್. ಅವ್ನು ಯಾವತ್ತೂ ನನ್ನ ಮಹಾತ್ಮ ಅಂತ ಕರೆಯಲ್ಲ ಅಂತ ಹೇಳಿದ್ರು. ನೀನ್ ಕರಿಬೇಡಪ್ಪ ಅಂತಾರೆ. ಇಡೀ ದೇಶದ ನಮ್ಮ ಕೈಲೇ ಇಳಿಸ್ತಾರೆ. ದಟ್ ಇಸ್ ವಾಟ್ ಮನುವಾದ. ಅಲ್ಲೊಂದು ಮೆಸೇಜ್ ಇದೆ. ಬಾಬಾ ಸಾಹೇಬ್ ನೀವು ಮಹಾತ್ಮ ಅನ್ನಲ್ಲ ಅಂತ ಹೇಳ್ತಾರೆ, ಆದ್ರೆ ಯಾವ ಸಮುದಾಯ ಬಾಬಾ ಸಾಹೇಬ್ರಿಂದ ಧ್ವನಿ ಪಡ್ಕಂತ ಅವ್ರ ಕೈಲೇ ಮಹಾತ್ಮ ಅಂತ ಹೇಳಿಸ್ತಾರೆ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಹಿಂದೂಗಳಲ್ಲ, ನಾವು ಪ್ರತ್ಯೇಕ ಔಟ್ಕಾಸ್ಟ್, ನಾವು ಹಿಂದೂಗಳಲ್ಲ ಅಂತ ಹೇಳಿ ರಿಸರ್ವೇಶನ್ ಇನ್ ಎಂಪ್ಲಾಯ್ಮೆಂಟ್, ರಿಸರ್ವೇಶನ್ ಇನ್ ಪಾಲಿಟಿಕ್ಸ್ ಕೂಡ ಒಪ್ಪಂದದಲ್ಲಿ ಪಡ್ಕೊಂಡಿದ್ದು. ಇದ್ಯಾವುದು ನಾವು ಅಸ್ಪೃಶ್ಯರು ಹಿಂದೂಗಳಲ್ಲ ಅಂತಾನೆ ಪಡ್ಕೊಂಡಿದ್ದು. ಯಾಕೆಂದ್ರೆ 1909ರಲ್ಲಿ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ ಪ್ರತ್ಯೇಕ ಚುನಾಯಿಕೆಗಳು ಜಾರಿಯಾಗಿದ್ದು ಅವ್ರು ಹಿಂದೂಗಳಲ್ಲ ಅಂತ. ಹೌದಾನೆ? 1911ರ ಜನಗಣತಿನಲ್ಲಿ ನಾವು ಹಿಂದೂಗಳಲ್ಲ ಅಂತ ಬ್ರಿಟಿಷರು ಸೆನ್ಸಸ್ ಮಾಡಿದ ಮೇಲೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ 429 ಜಾತಿಗಳು ಹಿಂದೂಗಳಲ್ಲ ಅಂತ ಹೋರಾಟ ಶುರು ಮಾಡಿದೆ. ಪೂನಾ ಪ್ಯಾಕ್ಟ್ ಅವರಿಗೆ ಪ್ರತ್ಯೇಕ ಚುನಾಯಿಕೆಗಳು ಹೋಗಿ ಜಂಟಿ ಚುನಾಯಿಕೆಗಳು ಬಂತು. ಅಥವಾ ಬ್ರಿಟಿಷ್ ಇಂಡಿಯಾದಲ್ಲಿ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮೀಸಲಾತಿ ಬಂದಿದ್ದು ನಾವು ಹಿಂದೂಗಳಲ್ಲ ಅಂತ ಅವ್ರು ಚಾಲೆಂಜ್ ಮಾಡಿದ್ರು ಮನುವಾದಿಗಳು. ಹಿಂದೂಗಳಲ್ಲ ಅಂತೇಳಿ ನೀವು ಸವಲತ್ತು ಪಡ್ಕೊಂಡಿದ್ದೀರಾ ಮಿಸ್ಟರ್ ಅಂಬೇಡ್ಕರ್, ನಾವು ನಿಮಗೆ ನಿಮ್ಮ ಸಮಾಜದ ಮುಖಾಂತರವೇ ಪಾಠ ಕಲಿಸ್ತೀವಿ ಅಂತ ಹೇಳಿ ಯಾವಾಗ ಪೂನಾ ಒಪ್ಪಂದ ಆಯಿತು ಅದ್ರ ನಂತರ ಅವರೇನು ಮಾಡಿದ್ರು, ಹರಿಜನ ಸೇವಕ ಸಂಘ ಕಟ್ಟಿದ್ರು. ಮನುವಾದಿ ತಂತ್ರಗಾರಿಕೆ ಅದು.
ಏನ್ ಮಾಡಿದ್ರು ಹರಿಜನ ಸೇವಕ ಸಂಘ ಕಟ್ಟಿ ಹಳ್ಳಿಗಳಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಒಂದೆರಡು ಗರಿ ಒಂದೆರಡು ಕೋಲ್ ಇಟ್ಬಿಟ್ಟು ಅಲ್ಲೊಂದು ರಾಮಂದು ವಿಗ್ರಹವನ್ನು ರಾಮನ ಫೋಟೋನ ಇಟ್ಬಿಟ್ಟು ನಮ್ಮ ಕೈಲೇ ರಘುಪತಿ ರಾಜಾರಾಮ್ ಅಂತ ಭಾಷಣ ಏನು ಭಜನೆ ಮಾಡ್ಸಕ್ಕೆ ಶುರು ಮಾಡಿದ್ರು. ರಾಮ ಯಾರು? ದಿ ಗಾಡ್ ಆಫ್ ಹಿಂದೂಸ್. ಹೌದ್ ತಾನೆ? ನಾವೆಲ್ಲ ಕೋತಿಗಳ ಥರ ರಘುಪತಿ ರಾಜಾರಾಮ್ ಅಂತ ನಮ್ಮ ತಾತ ಮುತ್ತಾತ ಹೇಳಕ್ ಶುರು ಮಾಡುತ್ತೆ. ಅಂಬೇಡ್ಕರ್ಗೆ ಏನು ಅನಿಸ್ಬೇಕು? ನಮಗೆ ಸವಲತ್ತು ತಂದುಕೊಟ್ಟಿದ್ದು ಯಾವುದರಿಂದ? ಅಸ್ಪೃಶ್ಯರು ಹಿಂದೂಗಳಲ್ಲ. ಹಂಗಾಗಿ ಪುನಃ ಒಪ್ಪಂದ ಆಗಿತ್ತು. ಹಂಗಾಗಿ 1935 ಆ್ಯಕ್ಟಲ್ಲಿ ನಮಗೆ ಪ್ರತ್ಯೇಕ ಏನು ಜಂಟಿ ಚುನಾಯಿತ ಆಗ್ಬೋದು ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯಾಗಿ ಸಿಕ್ಕಿದ್ದು. ಅದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗೆ ತಿರುಮಂತ್ರ ಹೇಳುವ ಯಾರ ಮುಖಾಂತರ? ನಮ್ಮ ಸಮಾಜದ ಮುಖಾಂತರನೇ ಹಳ್ಳಿಗಳಲ್ಲಿ ರಾಮಂದ್ರ ನಿರ್ಮಾಣ ಮಾಡಿ ನಮ್ಮ ಕೈಲೇ ರಘುಪತಿ ರಾಘವ ರಾಜಾರಾಮ್ ಅಂತ ಹೆಸರು. ನೋಡಿ, ಬ್ರಾಹ್ಮಣರು ಬಿದ್ದಲ್ಲಿ ರಾಮಂದ್ರ ನೋಡೋಕ್ಕಾಗಲ್ಲ ಎಲ್ಲ ಕಡೆ. ಈವನ್ ಒಕ್ಕಲಿಗ ಲಿಂಗಾಯತರ ಬೀದಿಗಳಲ್ಲಿ ಎಲ್ಲ ಊರುಗಳಲ್ಲೂ ರಾಮಂದ್ರ ನೋಡೋಕ್ಕಾಗಲ್ಲ. ಆದರೆ 99% ಶೆಡ್ಯೂಲ್ ಕಾಸ್ಟ್ ಬೀದಿಗಳಲ್ಲಿ ರಾಮಂದ್ರ ಸಿಗುತ್ತೆ. ಹೌದಾ? ಯಾಕೆ ಹೇಳಿ? ನೀವು ಹಿಂದೂಗಳಲ್ಲ ಅಂತೇಳಿ ಹಕ್ಕು ಪಡ್ಕೊಂಡ್ರ ನಿಮ್ಗೆ ಹಿಂದೂಗಳು ಮಾಡಿ ತೋರಿಸ್ತೀವಿ ನೋಡಿ ಅಂತ ಬಾಬಾ ಸಾಹೇಬ್ರಿಗೆ ತಿರುಮಂತ್ರ ಇದೆ. ಓಕೆ, ಅಲ್ಲೊಂದು ಪಾಠ ಕಲಿಬೇಕು ನಾವು. ಬಾಬಾ ಸಾಹೇಬರು ಅಷ್ಟು ಇಡೀ ದೇಶನೇ ಉಂಟು, ಬಾಬಾ ಸಾಹೇಬ್ರೇ ಉಂಟು, ಬಗ್ಲಿಲ್ಲ. ಹೌದಾನೆ? ಅವಾಗ ಇದ್ದವರೆಲ್ಲ ರಾಷ್ಟ್ರ ನಾಯಕರಪ್ಪ. ಬಾಬಾ ಸಾಹೇಬ್ರ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ರಾಷ್ಟ್ರೀಯ ನಾಯಕರುಗಳೇ. ಬಟ್ ಬಾಬಾ ಸಾಹೇಬ್ರು ಜಗ್ಲಿಲ್ಲ. ಅಷ್ಟು ವಿದ್ವತ್ತು ಜ್ಞಾನ ಇತ್ತು ಬಾಬಾ ಸಾಹೇಬ್ರಿಗೆ. ಅವ್ರನ್ನ ಎದುರಿಸುವಷ್ಟು ವಿದ್ವತ್ತು ಜ್ಞಾನ ಇತ್ತು. ಅಟ್ ದಿ ಸೇಮ್ ಟೈಮ್ ಬಾಬಾ ಸಾಹೇಬ್ರನ್ನೇ ಕೌಂಟರ್ ಮಾಡಕ್ಕೆ ಬಳಸಿದ್ದು ಯಾರನ್ನ? ನಮ್ಮ ಸಮಾಜ. ಹೌದಾನೆ? ಹೀಗಾಗಿ ಬಾಬಾ ಸಾಹೇಬರು 1935ನಲ್ಲಿ ಯಾವಾಗ ಇವರು ಹಳ್ಳಿಗಳಲ್ಲಿ ರಾಮಂದ್ರ ಕಟ್ಟಕ್ಕೆ ಕೊಟ್ಟರು, ನಮ್ಮ ಕೈಲೇ ರಘುಪತಿ ರಾಘವ ರಾಜಾರಾಮ್ ಹೇಳಿಸಿದ್ರು, ಆವಾಗ ಬಾಬಾ ಸಾಹೇಬ್ ಹೇಳಿದ್ರು, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿ ದಾಖಲೆ. ದಟ್ ಇಸ್ ವಾಟ್ ಕೌಂಟರ್ ರೆವಲ್ಯೂಷನ್. ಅದು ಅವರಿಗೆ ತಿರುಮಂತ್ರ. ಅದು ನೀವು ಹಿಂದೂಗಳು ಮಾಡ್ತೀರ ನಮ್ಮ ಜನರನ್ನ, ನಾನು ಬುದ್ಧನ ಕಡೆ ಕರ್ಕೊಂಡು ಹೋಗ್ತೀನಿ. ಬಟ್ ಅದನ್ನ ಹೇಳಿಲ್ಲ 1935. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ನನ್ನ ಕೈಲಿರಲಿಲ್ಲ, ಆದರೆ ಹಿಂದೂವಾಗಿ ಸಾಯಲ್ಲ ಅಂತ. ಅಷ್ಟು ಕ್ಲಾರಿಟಿ ಬೇಕಲ್ಲ ಸಮಾಜಕ್ಕೆ, ಆ ಕ್ಲಾರಿಟಿ ಕೊಡಬೇಕು. ಮತ್ತೆ ಇಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಲೆಸ್ಲಿ ಮಿಲ್ಲರ್ ಕಮಿಟಿ ಮಾಡಿದ್ರು. ರಿಸರ್ವೇಶನ್ ಇನ್ನೂ ಡಿಕ್ಲೇರೇ ಮಾಡಲಿಲ್ಲ ಅವರು. ಹಿಂದುಳಿದ ಜಾತಿಗಳು ಯಾರು, ಅವ್ರಿಗೆ ಎಷ್ಟು ಪ್ರಮಾಣದ ರಿಸರ್ವೇಶನ್ ಕೊಡಬೇಕಂತ ಹೇಳಿದ್ರು. ಲೆಸ್ಲಿ ಮಿಲ್ಲರ್ ಕಮಿಟಿ ಮಾಡಿದ್ರು. ಕಮಿಟಿ ಮಾಡ್ತಾ ಇದ್ದಂಗೆ ಸರ್ ಎಂ ವಿಶ್ವೇಶ್ವರಯ್ಯ, ಸೊ ಕಾಲ್ಡ್ ಇಂಟೆಲೆಕ್ಚುವಲ್, ಈ ಜಗತ್ತಿನ ಬುದ್ಧಿವಂತ, ಅಮೆರಿಕದವರು ಬ್ರೈನ್ ಕೇಳಿದಷ್ಟು ಬುದ್ಧಿವಂತ ಅಂತ ನಮ್ಮ ಕಥೆ ಹೇಳುತ್ತೆ. ನಾವು ನಂಬ್ಕೊಂಡಿದ್ದೀವಿ. ಸೈನ್ಸ್ ಹೇಳುತ್ತೆ ಮನುಷ್ಯ ಸತ್ತು ಎಷ್ಟು ಗಂಟೆಗೆ ಬ್ರೈನು 24 ಅವರ್ಸ್ ಅಲ್ಲ, 6 ಅವರ್ಸ್ಗೆ ಬ್ರೈನ್ ಕಂಪ್ಲೀಟ್ ಯೂಸ್ಲೆಸ್ ಆಗ್ಬಿಡುತ್ತೆ. ಆದರೆ ಇವತ್ತಿಗೂ ನಮ್ಮ ನಂಬಿಸಿರೋದೇನು? ಅಮೆರಿಕ ಜಗತ್ತಿನಲ್ಲಿ ಮುಂದುವರೆದ ದೇಶ, ವಿಶ್ವೇಶ್ವರ ಬ್ರೈನ್ ಕೇಳಿದ್ದಂತ ಅದನ್ನು ನಂಬ್ಕೊಂಡು ಇವತ್ತಿಗೂ ನಮ್ಮೆಷ್ಟುಗಳೇ ಪಾಠ ಹೇಳ್ತಾರೆ. ಹೌದಾ? ಸೊ ಅಂತ ವಿಶ್ವೇಶ್ವರಯ್ಯ ಓಪನ್ಲಿ ಹೇಳೋದೇನಂದ್ರೆ, ನೀವು ಲೆಸ್ಲಿ ಮಿಲ್ಲರ್ ಕಮಿಟಿಯನ್ನು ರದ್ದು ಮಾಡಬೇಕಂತ. ನೋಡ್ರಿ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂತ. ಅವರು ಕಮಿಟಿ ಫಾರ್ಮ್ ಮಾಡಿದ್ರಷ್ಟೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಮಿಟಿ ಇನ್ನೂ ಕೆಲಸನೇ ಶುರು ಮಾಡಿರಲಿಲ್ಲ. ಲೆಸ್ಲಿ ಮಿಲ್ಲರ್ ಕಮಿಟಿ ರದ್ದು ಮಾಡಬೇಕು. ಮಹಾರಾಜರು ಹೇಳ್ತಾರೆ, ನಾನು ರದ್ದು ಮಾಡ. ಅವ್ರು ಕನ್ವಿನ್ಸ್ ಮಾಡ್ತಾರೆ ಮಹಾರಾಜಕ್ಕೆ, ಸ್ವಾಮಿ ನೀವೇನಾದರೂ ಹಿಂದುಳಿದ ಜಾತಿಗಳ ರಿಸರ್ವೇಶನ್ ಕೊಡ್ತಾರೆ, ದಡ್ರು ಅಯೋಗ್ಯರು ಈ ಅಧಿಕಾರದ ಸ್ಥಾನಮಾನಗಳು ತಂದು ನಿಮ್ಮ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬಿದ್ದೋಗುತ್ತೆ ಅಂತ. ಈ ಅಯೋಗ್ಯರು ಇವ್ರ ಕೈಗೆ ಅಧಿಕಾರ ಕೊಟ್ಬಿಟ್ರೆ ನಿಮ್ಮ ಆಡಳಿತ ಕುಸ್ತು ಬಿದ್ದೋಗುತ್ತೆ. ಇವತ್ತುವರೆಗೆ ನೀವು ಉಳಿಸ್ಕೊಂಡ್ ಬಂದಿದ್ರಲ್ಲ ದಕ್ಷತೆ, ಸಾಮರ್ಥ್ಯ, ನಂಬರ್ 1 ಪ್ರಾವಿನ್ಸ್ ಅಂತ ಇದೆಯಲ್ಲ, ಅದೆಲ್ಲ ಕುಸ್ತು ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಎಂಥವ್ರು ಬೇಕಾದ್ರೂ ಕನ್ವಿನ್ಸ್ ಆಗ್ಬಿಡ್ತಾರೆ. ಅದೇ ಮಹಾರಾಜರು ಹೇಳ್ತಾರೆ, ವಿಶ್ವೇಶ್ವರ ಹೇಳ್ತಾರೆ, ಹಿಂದುಳಿದ ಜಾತಿಗಳು ದಡ್ಡಿರ್ಬೋದು, ಅವ್ರಿಗೆ ಅರ್ಹತೆ ಯೋಗ್ಯತೆ ಇಲ್ಲೇ ಇರ್ಬೋದು, ನಾವು ಟ್ರೈನಿಂಗ್ ಕೊಡೋಣ ಬಿಡಿ ಅಂತಾರೆ. ಅವ್ರು ತಯಾರು ಮಾಡೋಣ ಬಿಡಿ, ಹಂಗೆ ತಂದೇನು ಕೂರ್ಸೋಲ್ಲ, ಟ್ರೈನ್ ಅಪ್ ಮಾಡಿ ಕೂರ್ಸೋಣ ಅಂತ ಹೇಳ್ಬಿಡ್ತಾರೆ. ಹಂಗೆ ಹೇಳಿದ ತಕ್ಷಣ ಆ ಮನುಷ್ಯ ರಿವರ್ಸ್ ಆಗ್ಬಿಡ್ತಾರೆ. ಹಾಗಿದ್ರೆ ನೀವು ರಿಸರ್ವ್ ಕಮಿಟಿ ರದ್ದು ಮಾಡೋಣ. ಹೌದು, ನಾನು ರದ್ದು ಮಾಡೋಣ, ತಗೊಳ್ಳಿ ನಾನು ರಾಜೀನಾಮೆನ ಅಂತ ಮೊದಲೇ ಬರ್ದಿಟ್ಟು ಏನು ಜೇಬಲ್ಲಿ ಇಟ್ಕೊಂಡು ಹೋಗಿಲ್ಲಂತ, ತಗೊಳ್ಳಿ ನಾನು ರಾಜೀನಾಮೆನ. ಯಾಕೆಂದರೆ ವಿಶ್ವೇಶ್ವರಯ್ಯ ರಾಜೀನಾಮೆ ಕೊಡ್ತಾರೆ ಅಂದರೆ ಮಹಾರಾಜರು ಎದುರಿ ಅಲ್ಲಾಡು ಹೋಗ್ತಾರೆ. ಬೇಡ ಬೇಕಾದ್ರೆ ರದ್ದು ಮಾಡ್ತೀನಿ, ನೀವು ಇರಿ ಅಂತ ಹೇಳ್ತಾರೆ ಅಂತ. ಅಲ್ಲೊಂದು ಕ್ಲಾರಿಟಿ ಇತ್ತು ಯಾರಿಗೆ? ವಿಶ್ವೇಶ್ವರಯ್ಯ ಏನಂತ,
ನನ್ನ ಸಮುದಾಯದ ಹಿತಾಸಕ್ತಿಗೆ ಧಕ್ಕೆ ಬರೋದಾದ್ರೆ ನಾನು ಈ ಸಂಸ್ಥಾನದಲ್ಲಿ ದಿವಾನರಾಗಿ ಮುಂದುವರಿಬಾರದು. ಇನ್ನೊಂದು ಕ್ಲಾರಿಟಿ ಇದೆ. ಅಟ್ ದಿ ಸೇಮ್ ಟೈಮ್ ನಾನು ಡಿ ಕೃಷ್ಣರಾಜ ಒಡೆಯರ್, ನಾನು ಹಿಂದುಳಿದ ಜಾತಿಗಳಿಗೆ ಹಕ್ಕುಗಳನ್ನ ಕೊಡಲಿಕ್ಕೆ ಸಿದ್ಧ ಇದ್ದೀನಿ, ಬದ್ಧ ಇದ್ದೀನಿ. ನೀವು ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಹೋಗ್ಬೋದು ಅಂತ. ಅಲ್ಲೊಂದು ಕ್ಲಾರಿಟಿ ಇದೆ ನಮಗೆ. ಅಷ್ಟು ಕ್ಲಾರಿಟಿ ಇವತ್ತಿನ ಸಮಾಜಕ್ಕೆ ಬರಬೇಕಾಗಿದೆ. ಬಾಬಾ ಸಾಹೇಬ್ ಇಡೀ ದೇಶ ಬಾಬಾ ಸಾಹೇಬ್ ವಿರುದ್ಧ ಇದೆ. ಈಗಿಲ್ಲ ಅಂದ್ಕೊಂಡಿದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರೋ ಕಾಲದಲ್ಲಿ ನಾಟ್ ಈವನ್ 2% ಅವ್ರ ಜೊತೆಗೆ ನಿಂತಿಲ್ಲ ನಾವು. ಯಾಕೆಂದ್ರೆ ನಮ್ಮ ಸಮಾಜ ಅವಿದ್ಯಾವಂತ ಸಮಾಜ, ಅನಕ್ಷರಸ್ಥ ಸಮಾಜ, ಅಸಹಾಯಕ ಸಮಾಜ, ತಿನ್ನಕ್ಕೆ ಇಟ್ಟಿಲ್ದೇ ಇದ್ದಂಥ ಸಮಾಜ, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ದಂಥ ಸಮಾಜ, ಇರ್ಲಿಕ್ಕೆ ಮನೆ ಇದೆ ಅಂತ ಸಮಾಜದಲ್ಲಿ ನಾವಿದ್ವಿ. ಒಪ್ಪೋಣ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವೇಳೆ ಛತ್ರಪತಿ ಶಾಹು ಮಹಾರಾಜ್ ಇಲ್ಲ ಅಂತ ಹೇಳಿದ್ರೆ, ಬಹುಶಃ ಅವರು ತೀರ್ಕೊಂಡ ನಂತರ ನಮಗೆ ಬಾಬಾ ಸಾಹೇಬರು ಕಾಣಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ರನ್ನ ಗುರುತಿಸಿದ್ದು ಛತ್ರಪತಿ ಶಾಹು ಮಹಾರಾಜ್ 1920 ಮಾರ್ಚ್ 21, 22ಕ್ಕೆ ಮಹಾನ್ ಸಮ್ಮೇಳನ ಅಂತ ಮಹಾರಾಷ್ಟ್ರದಲ್ಲಿ ಮಾಡಿ ದೇಶದ ಬುದ್ಧಿವಂತರು, ಆ ಕಾಲದ ಬ್ಯಾಕ್ವರ್ಡ್ ಕ್ಲಾಸಲ್ಲಿ SC/STಗಳಿದ್ದಂಥ ವಿದ್ಯಾವಂತರನ್ನ ಕರೆದು ಮಹಾನ್ ಸಮ್ಮೇಳನ ಮಾಡಿ ಅಲ್ಲಿ ಡಿಕ್ಲೇರ್ ಮಾಡಿದ್ದು. ಈ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಯಾಕೆ ಹಿಂದುಳಿದಿವೆ ಅಂದರೆ ನಿಮ್ಗೊಬ್ಬ ಸಮರ್ಥ ನಾಯಕ ಇಲ್ಲ. ಅದರರ್ಥ ಈ ಸಮಾಜದೊಳಗಡೆ ಸಮರ್ಥ ನಾಯಕರು ಇಲ್ಲ ಅಂತಲ್ಲ, ಇದ್ದಾರೆ, ಅದನ್ನ ನೀವು ಗುರುತಿಸಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ಕೊಲ್ಲಾಪುರದ ರಾಜನಾಗಿ ನಾನು ಹೇಳ್ತಾ ಇದ್ದೀನಿ, ಈ ಎಲ್ಲ ಸಮುದಾಯಗಳನ್ನ ವಿಮೋಚನೆ ಮಾಡ್ತಕ್ಕಂಥ ಒಬ್ಬ ಮಹಾಪುರುಷ ನಮ್ಮ ನಡುವೆ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಡಾಕ್ಟರ್ ಅಂಬೇಡ್ಕರ್. ನೋಡಿ, ಶಾಹು ಮಹಾರಾಜ್ ಒಬ್ಬ ರಾಜ, ಅಸ್ಪೃಶ್ಯರು ಹೋಲಿಸ್ಕೊಂಡ್ರೆ ಅಪರ್ ಕಾಸ್ಟ್, ಹಿಂದುಳಿದ ಜಾತಿ. ಅವ್ರು ಹೇಳ್ಬೋದು, ಕುಣಬಿ ಮರಾಠ, ಅವ್ರು ಹೇಳ್ಬೋದಿತ್ತು, ನಾನು ಈ ಶೋಷಿತ ವರ್ಗಗಳ ಚಳುವಳಿಯನ್ನು ಮುಂದುವರಿಸ್ತೇನೆ, ನೀವೆಲ್ಲ ನಮ್ಮ ಜೊತೆಲಿ ಬನ್ನಿ ಅಂತ ಹೇಳ್ಬೋದಿತ್ತು. ಆದರೆ ಅವರು ಎಷ್ಟು ವಿಶಾಲವಾದಂಥ ಹೃದಯ ಇತ್ತು. ಮತ್ತು ಬಾಬಾ ಸಾಹೇಬರ ಮಹತ್ವ, ಅವರು ಜ್ಞಾನ, ಅದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ, ನಮ್ಮೆಲ್ಲರನ್ನೂ ವಿಮೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಡಾಕ್ಟರ್ ಅಂಬೇಡ್ಕರ್. ನನ್ನನ್ನು ಒಳಗೊಂಡಂತೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಸಾಗೋಣ ಅಂತ ಹೇಳ್ತಾರೆ. ಛತ್ರಪತಿ ಶಾಹು ಮಹಾರಾಜ್ ಅಂತ ಒಬ್ಬ ರಾಜ ಅಂಬೇಡ್ಕರ್ ಮಾರ್ಗದಲ್ಲಿ ಸಾಗಣ ಅಂತ ಹೇಳಿದ್ರೆ, ಈ ಮೊನ್ನೆ ಸರ್ಕಾರಿ ಉದ್ಯೋಗ ಪಡ್ತಾರೆ, ಮೇಷ್ಟ್ರ ಆಗಲಿ, ಪ್ರೊಫೆಸರ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಅಥವಾ XYZ ಆಗಿ, ಅಥವಾ ಬಿಸ್ನೆಸ್ ಮನ್ಗಳಾಗಿದ್ದಾರೆ, ಸಾಹೇಬರು ಬುದ್ಧಿಸಮ್ ಸ್ವೀಕಾರ ಮಾಡಬಾರ್ದು ಕಣ್ರಿ. ನೋಡಿಲ್ವ ಈ ಥರದವ್ರನ್ನ? ನೋಡಿಲ್ವ ಈ ಥರ? ಬಾಬಾ ಸಾಹೇಬರಿಂದ ಬುದ್ಧಿವಂತ. ಈ ಪ್ರತ್ಯೇಕ ಚುನಾವಣೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಬಾಧಿತಿದ್ದು ಇರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ, ತಾತ, ಮುತ್ತಾತ ಹೆಂಗೆ ಹಂದಿ ನಾಯಿಗಳ ತರ ಬದುಕ್ತಾ ಇದ್ರು ಹಂಗೆ ಇರ್ತಿದ್ರಿ ನೀವು ಅಂತ ಹೇಳಕ್ ಆಗ್ತಾ ಇಲ್ಲ. ನಾವು ಹೇಳ್ಬಿಟ್ರೆ ನಾವೇ ವಿಲನ್ಗಳಿಗೆ. ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಕ್ ಆಗ್ತಿಲ್ಲ ಕಡೆ ಆಯ್ತು, ಹೇಳಂಗಿಲ್ಲ. ಇಲ್ಲ ಯಾವಪ್ಪ ನಮ್ಗೆ ವಿರೋಧ ಮಾಡ್ತಾರೆ, ಸುಮ್ಮನೆ ಹೇಳಿದೆ ಈಗ ಆತ್ಮೀಯ ಸ್ನೇಹಿತರು. ಆಯ್ತಾ? ಅಂದ್ರೆ ಯಾವ ಹಕ್ಕು ಅಧಿಕಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಳಿಸ್ಕೊಟ್ಟಿದ್ರಿಂದ ನಾವು ಮನುಷ್ಯರಾಗಿದ್ದೀವೋ, ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದೀವೋ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವೇ ರಾಮರು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತೀವಿ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ನಮಗೆ ಅರ್ಥ ಆಗಿದೆಯೋ ಇದು RSS ಅವರು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಹಂಗಾಗಿ 21 ರಾಜ್ಯ ಕೇಂದ್ರ ಸರ್ಕಾರ ಬೈದಿದೆ. Political power is the master key to which unlock all the doors of progress. ಬಾಬಾ ಸಾಹೇಬ್ ಹೇಳಿದ್ದು ಯಾರಿಗೆ? ಅರ್ಥ ಮಾಡ್ಕೊಂಡಿರೋದು ಯಾರು? ನೋಡಿ, ಹಿಡ್ಕೊಂಡು ಹೆಂಗೆ ಈ ದೇಶ IT, ED, CBI, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು, ಎಲೆಕ್ಷನ್ ಕಮಿಷನ್, RBI ಇಡೀ ದೇಶನ ಆಕ್ಟೋಪಸ್ ತರ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಮಿಸ್ ಕಾಣಂಗಿಲ್ಲ ನೀವು.
ನಮ್ಮ ಅಪ್ಪಂದೇ ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡ್ಬೋದು, ಆದರೆ ಕಾನ್ಸ್ಟಿಟ್ಯೂಷನ್ ಯಾರ ಕಬ್ಜದಲ್ಲಿದೆ ಏನು ಆಗ್ಬೇಕು? ಇಂಥ ಕಾಲಘಟ್ಟದಲ್ಲಿ ಈಗಲೂ ಈ ಕ್ಷಣಕ್ಕೂ ನಾವು ಹೆದರ್ತಕ್ಕಂಥ ಅಗತ್ಯ ಇಲ್ಲ. ಈಗ ಇರುವಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಫಲಾನುಭವಿಗಳು. ಗೋ ಬ್ಯಾಕ್ ಟು ಸೊಸೈಟಿ, ಬ್ಯಾಕ್ ಟು ಸೊಸೈಟಿ ಮಾಡಲು ನಮ್ಮೆಲ್ಲ ಸಮಸ್ಯೆಗಳನ್ನು ಬಾಬಾ ಸಾಹೇಬ್ ಮಾರ್ಗದಲ್ಲಿ ನಾವು ಪರಿಹಾರವನ್ನು ಕಂಡುಕೊಂಡು ಅದಕ್ಕೆ ಬೇಕಾಗಿರೋದೇನೆಂದರೆ ನಿರ್ವಾದಿಗಳಿರ್ತಕ್ಕಂಥ ಜೀವ ತೆಗಿಬೇಕು, ತೆಗೆದಿದ್ದಾರೆ, ತೆಗೆದಿಲ್ವಾ? ಜೀವ ತೆಗಿಬೇಕಾ? ತೆಗೆದಿಲ್ಲ. ಯುದ್ಧ ಮಾಡ್ಬೇಕಾ? ಮಾಡ್ತಾರೆ, ಮಾಡಿಸ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದೇನಂತಂದ್ರೆ ಎಲ್ಲಿವರೆಗೆ ಅಧಿಕಾರ ನಮ್ಮ ಕೈಲಿರುತ್ತೋ ಅಲ್ಲಿವರೆಗೆ ನಾವು ಸೇಫ್. ಅಪ್ಪಿತಪ್ಪಿ ಅಧಿಕಾರ ಬಾಬಾ ಸಾಹೇಬರ ಸಮುದಾಯಕ್ಕೆ ಅಥವಾ ಮನುವಾದೀಯೇತರ ಸಮುದಾಯಕ್ಕೆ ಕೈಗೆ ಹೋಗ್ಬಿಟ್ರೆ ಅವ್ರು ಬರ್ಕೊಂಡ್ಬಿಟ್ಟಿದ್ದಾರೆ ಮನುಸ್ಮೃತಿಗಳು. ಶೂದ್ರ ರಾಜನಾಗಿದ್ರು ಆ ದೇಶದಲ್ಲಿ ನೀವು ಇರಂಗಿಲ್ಲ, ಹೌದು ನಾವು ಇರಂಗಿಲ್ಲ. ಶೂದ್ರ ಕೊಟ್ಟಂತ ಅನ್ನ ತಿಂದ್ರೆ ಅದು ಜೀರ್ಣ ಆಗಲ್ಲ, ಹಂಗಾಗಿ ತಿನ್ಬಾರ್ದು. ಬರ್ಕೊಂಡ್ಬಿಟ್ಟವ್ರೆ ಅದೆಲ್ಲ ಇಟ್ಕೊಂಡು ಬಾಬಾ ಸಾಹೇಬರ ಸಂವಿಧಾನವನ್ನು ಕಬ್ಜಾ ಮಾಡಿಕೊಂಡು ನಮ್ಮನ್ನು ಹೊಂದಬೇಕಂತ ತೋರಿಸ್ತೀವಿ. ನಾವು ದಿನನಿತ್ಯ ಬಿದ್ದಿದ್ದೀವಿ. ಹಂಗಾಗಿ ಬಂಧುಗಳೇ, ಹೆಚ್ಚು ವಿಚಾರಗಳನ್ನ ಈ ಜೊತೆ ಹಂಚ್ಕೊಂಡಿದ್ದೀನಿ. ಕೆಲವರಿಗೆ ಖಂಡಿತವಾಗ್ಲೂ ಇದೆಲ್ಲ ಅರ್ಥ ಆಗಿದೆ. ಇನ್ನು ಕೆಲವರಿಗೆ ನಾನು ಏನು ಮಾತಾಡಿದ್ದೀನಿ, ಯಾಕೆ ಮಾತಾಡ್ತಾ ಇದ್ದಾರೆ, ಅದು ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಪ್ರಶ್ನೆಗಳಿದ್ರೆ ಆಗ ಉತ್ತರ ಕೊಡೋ ಸಂದರ್ಭದಲ್ಲಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳನ್ನ ಭಾಳ ಪ್ರೀತಿಯಿಂದ ತಾಳ್ಮೆಯಿಂದ ಕೇಳಿಸ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.